ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ವೇದಾಂತ ಪ್ರವಚನ ಮಾಲಿಕೆ ಮಹಾಲಿಂಗರಂಗರ ಅನುಭವಾಮೃತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರ ಪ್ರವಚನಗಳ ಮೆಲುಕುಗಳು. ಆತ್ಮೀಯರೇ, ಈಗ ಎಷ್ಟೋ ದಿವಸಗಳಿಂದ ಬೇರೆ ಬೇರೆ ಸಮಯದಲ್ಲಿ ನಾವು ಶಾಸ್ತ್ರಾರ್ಥ ಕೇಳುತ್ತಾ ಇದ್ದೇವೆ, ವಿಚಾರವನ್ನು ಮಾಡುತ್ತಾ ಇದ್ದೇವೆ. ಆದರೆ ಕೆಲವರದು ಒಂದು ಪ್ರಶ್ನೆ ಇಷ್ಟೇ ಇದೆ. ಇದು ಅಂದರೆ ಈ ಉಪಾಯ ಶ್ರವಣಾದಿಗಳನ್ನು ಮಾಡುವುದು ಬೇಕೇ ಬೇಕೇ? ಇದು ಇಲ್ಲದಿದ್ದರೆ ನಡೆಯುವುದಿಲ್ಲವೇ? ಅಂದರೆ ನಮ್ಮ ಪ್ರಪಂಚದ ಅನೇಕ ವ್ಯವಹಾರಗಳು, ಆ ವ್ಯವಹಾರಕ್ಕೆ ಅಂದರೆ ನಾವು ಜೀವಿಸಿಕೊಂಡು ಇರಲಿಕ್ಕೆ ಈ ಶಾಸ್ತ್ರವನ್ನು ನಾವು ಕೇಳಿದರೇನೆ, ನಾವು ಜೀವನ ಮಾಡಬೇಕಾದ್ರೆ ಈ ಶಾಸ್ತ್ರ ಬೇಕೇನು ಅಂತ, ಜೀವಿಸಿಕೊಂಡು ಇರಲಿಕ್ಕೆ ಶಾಸ್ತ್ರವನ್ನು ಕೇಳಿದರೇನೆ ಸರಿಯೇನು? ಇದು ಕೇಳದಿದ್ದರೆ ನಡೆಯುವುದಿಲ್ಲವೇನು? ಎಲ್ಲ ವ್ಯವಹಾರಗಳು ನಡೆಯುತ್ತವೆ ಅಲ್ಲವೇ? ಈ ಶ್ರವಣ ಮಾಡಿಲ್ಲ ಅಂದ್ರೂ ಎಲ್ಲ ನಡೀತದಲ್ಲ, ಉಳಿದ ವ್ಯವಹಾರಗಳೆಲ್ಲ. ಈ ಜ್ಞಾನ ಬೇಕೇ ಅಂತ ಏನದ? ಬಹಳ ಮಾರ್ಮಿಕ ಪ್ರಶ್ನೆ ಅದ. ಅವಶ್ಯಕತೆ ಏನದ? ಇದೆಲ್ಲ ಎದಕ್ ಮಾಡಬೇಕು? ಸತ್ಸಂಗಕ್ಕೆ ಬರಲಾರ್ದವ್ರು ಏನು ಜೀವನ ನಡೆದಿಲ್ಲೇನ ಅವ್ರದ್ದು ಅಂತ. ಎಲ್ಲ ವ್ಯವಹಾರಗಳು ನಡೆಯುತ್ತವೆ ಅಲ್ಲವೇ? ಈ ರೀತಿ ಮಾತನಾಡೋನಿಗೆ ಏನ್ ಕೇಳ್ಬೇಕಂತಂದ್ರೆ, ಉಳಿದ ಎಲ್ಲ ವ್ಯವಹಾರಗಳನ್ನಾದ್ರೂ ಯಾಕೆ ಮಾಡ್ತಿ ಅದು ಹೇಳಪ್ಪ ಮೊದಲ ಅನ್ಬೇಕಂತ. ವಿದ್ಯೆ, ಹುದ್ದೆ, ನೌಕರಿ, ರೊಕ್ಕ, ರೂಪಾಯಿ, ಬಂಗಾರ, ಹೆಂಡತಿ, ಮಕ್ಕಳು, ಸಂಸಾರ ಇದರ ಯಾಕೆ ಮಾಡ್ತಿ? ಅದು ಮಾಡ್ಲಿಲ್ಲ ಅಂದ್ರೂ ನಡೀತದಲ್ಲ ಅಂತ. ಈಗ ದುಡಿಲಾರ್ದೇನು ಬದುಕ್ತಾರ ಇಲ್ರಿ? ಬಿಚ್ಚ ಬೇಡನು ಬದುಕ್ತಾರ. ಅದೇ ಮಾಡ್ಬೇಕಂತ ಏನು? ರೊಕ್ಕ ಇರ್ಲಾರ್ದೆ ಮಂದಿ ಟೊಪ್ಪಿಗೆ ಹಾಕಿ ಬದುಕೋರು ಅದಾರ, ಯಾರ್ದಾರ ಆಸ್ತಿ ಲಪಟಾಯಿಸಿ ಬದುಕೋರು ಅದಾರ. ಅಕ್ರಮವಾದ ಬದುಕು ಮಾಡ್ಲಕತ್ತಾರಲ್ಲ, ಮತ್ತೆ ಅದರ ಯಾಕೆ ಮಾಡ್ತೇನೆ? ಯಾಕೆಂದರೆ ನೋಡಿರಿ, ನನಗೆ ಒಂದು ಆರಾಮು, ಒಂದು ಸುಖ, ಸಂತೋಷ, ಸಮಾಧಾನ, ಶಾಂತಿ ಬೇಕು ಅಂತ ನನಗೆ ಅನಿಸುತ್ತದೆ. ಅದಕ್ಕೆ ಸಾಧನ ಅಂತ ಹಲವು ಬಗೆಯ ವ್ಯವಹಾರಗಳನ್ನು ಮಾಡುತ್ತಾ ಇರುತ್ತೇನೆ ಎಂದು ಅವನು ಹೇಳುತ್ತಾನೆ. ನನ್ನ ಜೀವನದಾಗ ಒಂದಿಷ್ಟು ಸುಖ, ಶಾಂತಿ, ನೆಮ್ಮದಿ ಪಡ್ಕೊಳಕ ಇವೆಲ್ಲ ಮಾಡ್ಲಕತ್ತೀನಪ್ಪ ಅಂತ. ಅದು ಸರಿಯಾದ ಮಾತೇ ಇರಲಿ, ಆತನ ತಪ್ಪೇನು ಹೇಳಿಲ್ಲ. ಯಾಕೆಂದರೆ ಲೋಕ ವ್ಯವಹಾರವೆಲ್ಲ ಹೀಗೆ ನಡೆದಿದೆ. ನಮ್ಮ ಸುಖಕ್ಕಾಗಿಯೇ ನಮ್ಮ ಪ್ರತಿಯೊಂದು ಚಲನವಲನವು ಏನೇ ಮಾಡುತ್ತಾ ಇದ್ದೇವೆ, ಅದೆಲ್ಲವೂ ನಮ್ಮ ಸುಖಕ್ಕಾಗಿಯೇ. ನಾವು ಅದನ್ನ ಶಾಸ್ತ್ರದಲ್ಲಿ ಎರಡು ಮಾತಿನಿಂದ ಹೇಳುತ್ತಾರೆ. ಅವುಗಳನ್ನು ಮಾಡುತ್ತಾ ಇದ್ದೇವೆ, ಬೇರೆ ಕಾರಣ ನಾವು ಅವುಗಳನ್ನು ಮಾಡುತ್ತಾ ಇದ್ದೇವೆ ಹೊರತು ಬೇರೆ ಕಾರಣ ಇಲ್ಲವೆಂದರೆ ಇಲ್ಲವೇ ಇಲ್ಲ. ಅದನ್ನ ಶಾಸ್ತ್ರದಲ್ಲಿ ಎರಡು ಮಾತಿನಿಂದ ಹೇಳುತ್ತಾರೆ. ಎರಡೇ ಎರಡು ಮಾತು. ಏನು? ಜೀವನ ಉದ್ದೇಶ ಏನು? ಹಲವು ಕಾರ್ಯಗಳನ್ನು ಮಾಡುತ್ತಾ ಇರಲಿ, ಹಲವಾರು ಪ್ರಯತ್ನ ಮಾಡುತ್ತಾ ಇರಲಿ, ಕಲ್ಪನೆ ಮಾಡಿಕೊಳ್ಳುತ್ತಾನೇ ಇರಲಿ, ಮನೋರಥ ಮಾಡಿಕೊಳ್ಳುತ್ತಾನೆ ಇರಲಿ, ಪ್ರತ್ಯಕ್ಷ ವ್ಯವಹಾರ ಮಾಡಲಿ, ಅದಕ್ಕೆ ಎರಡೇ ಎರಡು ಸಂಗತಿ. ಮೂರನೇ ಸಂಗತಿ ಯಾವುದು ಇಲ್ಲವೇ ಇಲ್ಲ. ಅದೇನೆಂದರೆ ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ. ಎರಡೇ ಎರಡು ಮಾತು. ಒಂದು ಇಷ್ಟ ಅಂದ್ರೆ ಆನಂದ, ಸುಖ, ಅದು ಪಡ್ಕೋಬೇಕು, ಮತ್ತು ದುಃಖ ನಿವೃತ್ತಿ ಮಾಡ್ಕೋಬೇಕು. ಇಷ್ಟೇ. ಇಷ್ಟರ ಸಲುವಾಗಿ ಮೂರನೇದು ಮತ್ತೇನು ಇಲ್ಲ. ಇಷ್ಟೆಲ್ಲ ಜಗತ್ತಿನೊಳಗೆ ನಾವು ಬದುಕು ಮಾಡ್ಲಕತ್ತಿದ್ದು ಇದೆ. ಅದಕ್ಕ ಇಲ್ಲೇನದ ಅಂತಂದ್ರೆ, ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ.
ಇದರ ಸಲುವಾಗಿ ನಾವು ಏನೆಲ್ಲ ಮಾಡ್ತೀವಿ. ಆದ್ರೆ ಇಷ್ಟ ಪ್ರಾಪ್ತಿ ಆಗಿದ್ದು ಅದು ನಮ್ಮ ಹತ್ರ ಉಳಿಲಕತ್ತದೇನು? ಅನಿಷ್ಟ ನಿವೃತ್ತಿ ಆಗಿದ್ದು ಅದು ಹೋಗಿದ್ದ ಆ ಕಡೆ ಹೋಗ್ಲಕತ್ತದೇನು? ಪ್ರಾಪ್ತಿ ಆಗಿದ್ದನೂ ಕಳ್ಕೊಳಕತ್ತೀವಿ. ಯಾವುದು ದುಃಖ ದೂರ ಮಾಡ್ಕೊಂಡಿವಿ ಮತ್ತದು ಡಬಲ್ ಆಗಿ ವಾಪಸ್ ಬರ್ಲಕತ್ತ. ಅಂದ್ರ ಶಾಶ್ವತವಾದಂತ ಪ್ರಾಪ್ತಿ ಆಗ್ತಾ ಇಲ್ಲ. ಇವೆಲ್ಲ ಏನದವ? ಕ್ಷಣಿಕವಾದ ಪ್ರಾಪ್ತಿಗಳು. ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ ಅಂದ್ರೂ ಒಂದೇ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಅಂದ್ರೂ ಒಂದೇ. ಇವು ಮಾಡ್ತಾ ಇದ್ದೀವಿ. ಆದರೆ ಏನಾಗ್ಲಕತ್ತದ? ದ್ರವ್ಯದ ಅಡಚಣೆ ಇದ್ದವನಿಗೆ ದುಡ್ಡಿನ ಪ್ರಾಪ್ತಿ, ಅದಕ್ಕೇನು ಸಾಧನೆ ಬೇಕು ಅವನು ಅದನ್ನೇ ಮಾಡುತ್ತಾನೆ. ವಿದ್ಯೆ ಮೊದಲಾದದ್ದು ಪ್ರಾಪ್ತಿ ಆಗಬೇಕು ಎಂದು ಯಾರಿಗೆ ಅಪೇಕ್ಷೆ ಇರುತ್ತದೆ ಅವರು ಅದಕ್ಕಾಗಿ ಪ್ರಯತ್ನ ಮಾಡುತ್ತಾರೆ. ಮಕ್ಕಳು ಮರಿ ಆಗಬೇಕೆಂಬ ಇಚ್ಛೆಯುಳ್ಳವರು ಅದರ ಪ್ರಯತ್ನ ಮಾಡುತ್ತಾರೆ. ರೋಗಾದಿಗಳು ಇದ್ದವನು ಆರೋಗ್ಯವಂತನಾಗಿರಬೇಕಂತ ಅದರ ಪ್ರಯತ್ನ ಮಾಡುತ್ತಾನೆ. ತಾನು ಏನೇ ಮಾಡಲಿ ಅದರಿಂದ ತನಗೆ ಸುಖ ಆಗಬೇಕು, ಇಷ್ಟ ಪ್ರಾಪ್ತಿ ಆಗಬೇಕು. ಇಷ್ಟ ಅಂದರೆ ಬಯಕೆ. ನಾವು ಯಾವುದರಿಂದಲೂ ಇದನ್ನು ನೆನಪಿನಲ್ಲಿ ಇಡಬೇಕು. ಇದು ನಮ್ಮ ಅನುಭವ. ನಾವು ಏನೇನು ಮಾಡುತ್ತೇವೆಯೋ, ಯಾತಕ್ಕಾಗಿ ಮಾಡುತ್ತೇವೆಯೋ ಎನ್ನುವುದಾದರೂ ಗೊತ್ತು ಇರಬೇಕು. ಬ್ರಹ್ಮಜ್ಞಾನ ಆಗದೆ ಹೋಗಿರಲಿ, ಆ ಮಾತು ಬೇರೆ. ಪ್ರಪಂಚವನ್ನು ನಾವು ಮಾಡುತ್ತೇವಲ್ಲ, ಆ ಪ್ರಪಂಚದ ಜ್ಞಾನವಾದರೂ ನಮಗೆ ಇರಬೇಕೋ ಬೇಡವೋ? ಏನಪ್ಪ, ಇವತ್ತು 50-60 ವರ್ಷಗಟ್ಟಲೆ ಸಂಸಾರ ಮಾಡಿ ಪ್ರತಿಜ್ಞೆ ಮಾಡಿದ್ದೆ, ಟೊಂಕ ಕಟ್ಟಿ ಮಾಡಿದ್ದೆ, ಏನೇನು ಮಾಡಿದೆ, ನಿನಗೆ ಇಷ್ಟ ಪ್ರಾಪ್ತಿ ಆಯಿತೆ ಅಂತ ಕೇಳಿದ್ರೆ, ಅನಿಷ್ಟ ನಿವೃತ್ತಿ ಆಯಿತೆ ಅಂತಂದ್ರೆ 60 ವರ್ಷ ದುಡಿದಿದಿ. ನಿನ್ನ ಇಷ್ಟ ಅಂದ್ರೆ ಆನಂದ ಪಡ್ಕೊಳಕ್ ನಿನ್ನ ಕಡೆಯಿಂದ ಆಗ್ಲೇ ಇಲ್ಲ, ದುಃಖ ನಿವೃತ್ತಿ ಪಡ್ಕೊಳಕ್ ಆಗ್ಲೇ ಇಲ್ಲ. ಒಂದು ಕ್ಷಣ ಇಷ್ಟ ಪ್ರಾಪ್ತಿ ಆದ ಹಾಗೆ ಆಗುತ್ತದೆ, ಆಮೇಲೆ ಕಡೆಯವರೆಗೆ ಅದು ಉಳಿಯುವುದೇ ಇಲ್ಲ. ಟೆಂಪರರಿ, ಕ್ಷಣಿಕ ಪ್ರಾಪ್ತಿ ಆಗ್ಲಿಕ್ಕತ್ತದ. ಇವತ್ತು ಬಹಳ ಸಂತೋಷ ಪಟ್ಟಿರುತ್ತಾನೆ ಒಂದು ವಿಷಯದಲ್ಲಿ, ಆ ಆನಂದ ನಾಳೆಗೆ ಅವನಿಗೆ ಉಳಿಯುವುದೇ ಇಲ್ಲ. ಒಬ್ಬನು ಒಂದು ಪರೀಕ್ಷೆಗೆ ಕೂಡುತ್ತಾನೆ, ತೇರ್ಗಡೆ ಆಗುತ್ತಾನೆ ಒಂದು ವರ್ಗದಲ್ಲಿ, ಮುಂದಿನ ಅವನು ಫಸ್ಟ್ ಕ್ಲಾಸ್ ಪಾಸ್ ಆಗಿರ್ತಾನೆ, ಅವನಿಗೆ ಅದರ ಆನಂದ ಹಿಡಿಸಲಾರದಷ್ಟು ಆದೀತು. ಆತನ ಆನಂದ ಪ್ರದರ್ಶನ ಹಲವಾರು ರೀತಿಯಿಂದ ಮಾಡಿಯಾನು. ಗೆಳೆಯರು ಅಪೇಕ್ಷಿಸುವಂತ ಸಂತೋಷ ಕೂಟ ಕೊಟ್ಟಾನು, ದೇವರ ಗುಡಿಗೆ ಹೋದಾನು, ಏನಾದರೂ ಮಾಡಿಯಾನು. ಅವತ್ತಿನ ದಿವಸದ ಆನಂದ ಪರಮಾವಧಿ. ಮರುದಿನ ಒಂದು ಸ್ವಲ್ಪವಾದರೂ ಕಡಿಮೆ ಆಗುತ್ತಿರುತ್ತದೆ. ಮೊದಲಿನದು ಉಳಿಯುವುದೇ ಇಲ್ಲ. 4-8 ದಿನ ಹೋಯಿತು ಎಂದರೆ ನೌಕರಿ ಹುಡುಕಲಿಕ್ಕೆ ಆರಂಭಿಸುತ್ತಾನೆ. ಈಗ ಈ ಚಿಂತೆ ಅವನಿಗೆ ತಗುಲಿಕೊಳ್ಳುತ್ತದೆ. ಎಲ್ಲ ವ್ಯವಹಾರವು ಇದರಂತೆಯೇ. ಮದುವೆಯ ವಿಷಯ ತೆಗೆದುಕೊಳ್ಳಿ. ಒಂದು ಸಂತತಿ ಉತ್ಪತ್ತಿ ಆಯಿತು ಎನ್ನಿ. ಕೂಸು ಬಹಳ ಚೆನ್ನಾಗಿದೆ, ಗಂಡು ಮಗ ಆಹಾ ಅಂತೇಳಿ ಸಕ್ಕರೆ ಬೇಡ ಹಂಚುತ್ತಾರೆ, ಮತ್ತೇನೇನೋ ಮಾಡ್ತಾರೆ. ಮರುದಿನ ಮತ್ತೆ ಮೊದಲಿನ ಹಾಗೆ ಸಾಮಾನ್ಯ ದಿವಸವಾಗಿ ಬಿಡುತ್ತಾರೆ. ಆ ಆನಂದ ಹುಮ್ಮಸ್ಸು ಉಳಿಯುವುದೇ ಇಲ್ಲ. ಪ್ರಪಂಚದ ಈ ರೀತಿಯ ಅನುಭವವೇನಾದರೂ ನಮಗೆ ಗೊತ್ತಿದೆಯೇ? ಇಲ್ಲವೇ ಆಗುವುದಿಲ್ಲ ಎನ್ನಬೇಕೆ? ನಮಗೆ ಸಂತೋಷ ಆಗಿಯೇ ತೀರುತ್ತದೆ, ಆದರೆ ಅದು ಹೋಗಿಬಿಡುತ್ತದೆ. ಯಾವುದು ಆಗುತ್ತದೆ ಅದು ಹೋಗುತ್ತದೆ ಅಂತ ನಿಯಮ. ಅಲ್ಲಿಯೇ 2 ಅಕ್ಷರ ಆ ಮತ್ತು ಹೋ, ಇವು ಹಚ್ಚಿಬಿಟ್ಟರೆ ಮುಗಿಯಿತು. ಹೀಗೆ ಪ್ರಾಪಂಚಿಕ ಸುಖ ಕ್ಷಣಿಕವಾಗಿದೆ. ನಮ್ಮ ಇಚ್ಛೆ ಇಲ್ಲದಿದ್ದರೂ ದುಃಖಗಳು ಬಂದೇ ಬರುತ್ತವೆ, ನಮ್ಮನ್ನು ಅಳಿಸುತ್ತವೆ, ಗೋಳಾಡಿಸುತ್ತವೆ. ನಾವೇನೂ ಅವುಗಳನ್ನು ಬಯಸಿರುವುದಿಲ್ಲ. ಅವುಗಳನ್ನು ಕಳೆದುಕೊಳ್ಳಬೇಕೆಂದೇ ನಾವು ಕಟಿಬಿಟಿ ಮಾಡುತ್ತೇವೆ. ಇಷ್ಟೇ ಮಾಡುವುದು ಸಂಸಾರ. ಅಂದರೆ ಏನು ಮಾಡುತ್ತೇವೆ ನಾವು? ಇಷ್ಟ ಅಂದರೆ ಸುಖ, ಅದರ ಪ್ರಾಪ್ತಿ ಆಗಬೇಕು. ಅನಿಷ್ಟ ಎಂದರೆ ದುಃಖ, ಅದು ನಮಗೆ ಆಗಬಾರದು. ಇದನ್ನು ಬಿಟ್ಟು 3ನೇ ಮಾತು ಇಲ್ಲ. ಇದ್ದರೆ ಹುಡುಕಿ ತೆಗೆಯಿರಿ. ಹಾಗಾದರೆ ಈ ಶಾಸ್ತ್ರಾದಿಗಳ ಕೇಳುವುದಾಗಲಿ, ಅದರಲ್ಲಿ ಹೇಳಿದ ಅನೇಕ ಸಾಧನೆಗಳನ್ನು ಮಾಡುವುದಾಗಲಿ ಯಾತರ ಸಲುವಾಗಿ ಅಂತಂದ್ರೆ, ನಿಮ್ಮ ಅಧ್ಯಾತ್ಮ ಸಾಧನೆ ಮಾಡ್ಲಿಕ್ಕತ್ತೀರಲ್ಲ, ಎದಕ್ಕೆ ಮಾಡ್ಲಿಕ್ಕತ್ತೀರಿ ಅಂತಂದ್ರೆ
ಈ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿಗಾಗಿ ಅಂತ ಹೇಳ್ಬೇಕು. ಪರಮಾನಂದ ಪ್ರಾಪ್ತಿ ಸರ್ವ ದುಃಖ ನಿವೃತ್ತಿಗಾಗಿ ನಾವು ಆಧ್ಯಾತ್ಮ ಸಾಧನೆ ಮಾಡ್ತೀವಿ. ಇದನ್ನು ನಾವು ಎಷ್ಟು ಕಾಲ ಎಷ್ಟು ಜನ್ಮ ತೆಗೆದುಕೊಂಡು ಏನೇನು ಮಾಡಿದರೂ ಶಾಶ್ವತವಾದ ಇಷ್ಟ ಪ್ರಾಪ್ತಿಯಾಗಲಿ ಅನಿಷ್ಟ ನಿವೃತ್ತಿಯಾಗಲಿ ಆಗುವುದೇ ಇಲ್ಲ. ಅದಕ್ಕಾಗಿ ಏನ್ ಮಾಡಬೇಕು, ಸಂಸಾರದೊಳಗ ನಾವು ಇಷ್ಟ ಪ್ರಾಪ್ತಿ ಮಾಡಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನ ಪಡ್ತೀವಿ. ಸುಖ ಪಡಬೇಕು, ಆನಂದ ಪಡಬೇಕು, ನೆಮ್ಮದಿ ಪಡಬೇಕು, ವೈಭವದಿಂದ ಬದುಕಬೇಕು, ದೊಡ್ಡ ಮನಿ ಕಟ್ಟಬೇಕು, ಜಗ್ಗಿ ಆಸ್ತಿ ಮಾಡಬೇಕು, ಜಗ್ಗಿ ರೊಕ್ಕ ಗಳಿಸ್ಬೇಕು, ಅಂತ ಅಧಿಕಾರ ಮಾಡಬೇಕು, ಇಂಥ ವಿದ್ಯೆ ಅಂತ ಹುದ್ದೆ ಅಂತ ಏನೆಲ್ಲ ಮಾಡ್ತೀವಿ. ಅವು ಏನು ಮಾಡಿದ್ರು ಅವು ಏನಾಗ್ಲಿಕ್ಕತ್ತವ, ಆ ಆನಂದ ಉಳಿತಾನೆ ಇಲ್ಲ. ಅವೆಲ್ಲ ಹೋಗ್ಲಕತ್ತವ. ಅದಕ್ಕೆ ಶಾಶ್ವತವಾದಂಥ ಇಷ್ಟ ಪ್ರಾಪ್ತಿ, ಶಾಶ್ವತವಾದಂಥ ಅನಿಷ್ಟ ನಿವೃತ್ತಿಗಾಗಿ ನಾವು ಏನ್ ಮಾಡ್ಲಕತ್ತೀವಿ, ಶ್ರವಣ ಮಾಡ್ಲಕತ್ತೀವಿ. ಇದನ್ನು ತಿಳ್ಕೊಳ್ರಿ. ಶಾಶ್ವತವಾದ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಸಂಸಾರದಾಗ ಮಾಡ್ಲಕತ್ತೀವಿ. ಆದ್ರೆ ಅವು ಯಾವ ಉಳಿತಾ ಇಲ್ಲ. ಉದ್ದೇಶ ಏನು, ಆನಂದ ಹೊಂದಬೇಕು, ದುಃಖ ಕಳ್ಕೋಬೇಕನ್ನೋ ಉದ್ದೇಶ ಅದ. ಅಲ್ಲಿ ಸಂಸಾರದೊಳಗ ದುಃಖ ಕಳ್ಕೋಬೇಕಂತ ಪ್ರಯತ್ನ ಮಾಡ್ತೀವಿ, ಒಂದೇನೋ ಕೆಲಸ ಮಾಡ್ತೀವಿ. ಅವತ್ತು ಒಂದು ದಿವಸ ನಮಗೆ ಯಶಸ್ಸು ಸಿಕ್ಕಾಗ ಒಂದಿಷ್ಟು ದುಃಖ ಹೋದಂಗಾಗ್ತದ, ಆನಂದ ಬಂದಂಗಾಗ್ತದ. ಮರುದಿನ ಮತ್ತ ಅದೇ ಸಮಸ್ಯೆ. ಕಷ್ಟಪಟ್ಟು ಮಕ್ಕಳನ್ನೆಲ್ಲ ಓದಿಸಿ ಬಾರಿಸಿ ದೊಡ್ಡ ವಿದ್ಯೆ, ದೊಡ್ಡ ಹುದ್ದೆ, ಭಾರಿ ದೊಡ್ಡ ಅಧಿಕಾರಿ ಆಗ್ಬೇಕು, ಜಗ್ಗಿ ರೊಕ್ಕ ಗಳಿಸ್ಬೇಕು, ದೊಡ್ಡ ಹುದ್ದೆ ಒಳಗಿರ್ಬೇಕಂತೇಳಿ ಬಲ್ಲಿ ಇದ್ದದ್ದು ಬಿದ್ದದ್ದು ಸಾಲ ಸೂಲ ಮಾಡಿ ಸಾಲಿ ಕಳಿಸಿ ಶಾಣೆ ಮಾಡಿ ಹೋಗ್ತಾನ. ಹೋಗಿ 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 ದೊಡ್ಡ ಅಧಿಕಾರಿಯಾಗಿ ಕುಂದಿರ್ತಾನ. ಕುಂತ ಮೇಲೆ ನೀವು ಅವನಿಗೆ ಫೋನ್ ಮಾಡಿದ್ರೆ ಡಿಸ್ಟರ್ಬ್ ಮಾಡಬೇಡ, ಇಡು ಫೋನ್ ಅಂತ ನಾವು 3 ದಿನ ಆದ್ಮೇಲೆ ನಿಮಗೆ ಮಾತಾಡ್ತಾನ ನಾವು. 1 ದಿನ ಅಲ್ಲ 2 ದಿನ ಅಲ್ಲ. ಈಗ ಮೀಟಿಂಗ್ ಅದ, ಕಾಲ್ ಅದ, ಮತ್ತೇನೇನು ಅಂತಾರಪ್ಪ ಅವರು, ವಿಸಿ ಅಂದ್ರೆ ವಾಯ್ಸ್ ಕಾಲ್, ವಿಡಿಯೋ ಕಾಲ್ ಏನೇನು ಅಂತಾರ, ಇವೆಲ್ಲ ಅದಾವ. ಈಗ ಸದ್ಯ ಡಿಸ್ಟರ್ಬ್ ಮಾಡಬೇಡ, ಇಡು ಫೋನ್ ಅಂತ. ಆಯ್ತು, ಇಟ್ಟ ಮೇಲೆ ಆಮೇಲೆ ಅದನ್ನು ಒಳ್ಳೆ ಹಚ್ಚಲ್ಲ. 3 ದಿನ ಆದ್ರೆ ಹಚ್ಚಂಗಿಲ್ಲ. ಈಗ ಮಗ ಲೆಕ್ಕದಾಗ ಅದನ್ನಂತೀರ ಏನ್ ಕಳದನಂತೀರ? ಇಷ್ಟೆಲ್ಲ ಖರ್ಚು ಮಾಡಿದ್ನಲ್ಲ, ಎಷ್ಟು ಖುಷಿ ಪಟ್ಟು ಮಾಡಿರಿ. ಆ ಮಾಡಿದ ಖುಷಿ ಎಲ್ಲದ ಈಗ? ಮತ್ತು ಮುಂದೆ ಮದುವೆ ಆಗೋದಕ್ಕಿಂತ ಮೊದಲು ಅರ್ಧ ಕಳೆದಿರ್ತಾನ. ಇನ್ ಮದುವೆ ಮಾಡಿದ್ಮೇಲೆ ಪೂರ ಕಳೆದ ಮುಗೀತು. ಕಣ್ಣೆದ್ರೆ ಕಾಣ್ತಿರ್ತಾರ, ಏನ್ ಮಾಡ್ತೀರ ಅವ್ರು ತಗೊಂಡು? ಆಮೇಲೆ ನಂಬಲ್ಲಿ ಬರ್ತಾರ, ಅಪ್ಪ ನಾವು ಹಿಂಗೆಲ್ಲ ಕಷ್ಟಪಟ್ಟು ಸಾಲಿ ಕಲ್ಸೀವಿ, ಮಗ ಹಚ್ಕೊಳ್ಳಲಾಗ್ಯಾನ, ಕೇಳಲಾಗ್ಯಾನ, ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕ? ನಿಮ್ಮ ಮಗನಿಗೆ ನೀನು ಏನ್ ಕಲ್ಸಿದೆ ಅಂತ ಕೇಳ್ತೀವಿ ನಾವು. ಏನ್ ಕಲ್ಸಿ? ಸಾಲಿ ಕಲ್ಸಿದಿ, ಶಾಣೆ ಆಗು, ದೊಡ್ಡ ವಿದ್ಯಾವಂತ ಆಗು, ದೊಡ್ಡ ಹುದ್ದೆ ಇಡಿ, ಜಗ್ಗಿ ಗಳಿಸು, ದೊಡ್ಡ ಊರಾಗಿರು, ಅಲ್ಲಿ ಮನಿ ತಗೋ, ಆಸ್ತಿ ತಗೋ, ಚಲೋ ಹುಡುಗಿನ ನೋಡಿ ಮದಿ ಮಾಡ್ಕೋ, ಮಕ್ಕಳಡಿ, ಎಲ್ಲ ಚಲೋ ಆಗಪ್ಪ ನೀನಂತ ಕಳಿ ನೀ ಹೇಳ್ದಂಗೆ ಮಾಡ್ಲಕತ್ತ ನಾವು. ಅಲ್ಲಿ ನಿಂತ ಇಲ್ಲಿ ತನ 1 ದಿನ ಆದ್ರೂ ನಾವು ನಿನ್ ಮ್ಯಾಲ ಡಿಪೆಂಡ್ ಇದೀವಪ್ಪ, ನಮ್ಮನ್ನ ನೋಡೋದು ನಿನ್ನ ಜವಾಬ್ದಾರಿ ಅಂತ ಅವನಿಗೆ ಎಂದರೆ ಹೇಳಿದೇನು ನೀನಂತ? ಏನು ಹೇಳೇ ಇಲ್ಲ. ಅದು ಆ ಮ್ಯಾಟರೇ ಇಲ್ಲ, ಅವನ ಸಿಲೆಬಸ್ನಾಗ ಅದು ಇಲ್ಲೇ ಇಲ್ಲ. ಅವ ಏನ್ ಮಾಡ್ಬೇಕು? ಆ ವಿಷಯನೇ ನೀವು ಹೇಳಿಲ್ಲ ಅಂತ ಅಂದ್ಮೇಲೆ ಅವ ಬರೀ ಶಾಣೆಯಾಗಿ ಮುಂದೆ ಹೋಗ್ಬಿಟ್ಟ, ಮುಗೀತು ಅವನ ಕೆಲಸ. ನೀ ಕಲ್ಸಿದ ಬುದ್ಧಿನೇ ಅಂತದಕ್ಕೆ, ಎಂತ ಬುದ್ಧಿ ಕಲ್ಸಿದಿ ಅಂತದೇ ಕಲ್ತವ ಮುಂದೆ ಹೋಗ್ಯಾನ. ಅವಂದೇನು ತಪ್ಪಿಲ್ಲ, ಇಲ್ಲಿ ತಪ್ಪಿರೋದು ನಿಂದೆ ಆದ. ಯಾರು ಓದಿಸಿ ಬರಿಸಿ ಶಾಣೆಯರ್ ಮಾಡಿರ್ತಾರ ಅವ್ರದೇ ದೋಷ ಅದು, ಅವ್ರ ಸಫರಿಂಗಿಗೆ. ಮಕ್ಕಳದೇನು ಇಲ್ಲ, ಏನು ಹತ್ತಾರ ಅದು ಓದ್ತಾರೆ, ಏನ್ ಮಾಡ್ಬೇಕಂತಾರ ಅದು ಆತಿರ್ತಾರ. ಅದಕ್ಕೆ ಇಲ್ಲಿ ಶ್ರವಣದ ಅವಶ್ಯಕತೆ ಏನಪ್ಪ ಅಂತಂದ್ರೆ, ಇಷ್ಟ ಪ್ರಾಪ್ತಿ ಅಂತಂದ್ರೆ ಅದರ ಜೊತೆಗೆ ಒಂದು ಏನ್ ಸೇರಿಸ್ಬೇಕು? ಶಾಶ್ವತವಾದ ಇಷ್ಟ ಪ್ರಾಪ್ತಿ.
ಅನಿಷ್ಟ ನಿವೃತ್ತಿ ಅಂದ್ರೆ ಶಾಶ್ವತವಾದ ಅನಿಷ್ಟ ನಿವೃತ್ತಿ. ಒಪ್ಕೋತೀರಾ? ಇದು ಸಂಸಾರದೊಳಗೆ ಇಷ್ಟ ಪ್ರಾಪ್ತಿನೂ ಆಗ್ತದ, ಅನಿಷ್ಟ ನಿವೃತ್ತಿ ಆಗ್ತದ. ಆದ್ರ ಅವು ತಾತ್ಕಾಲಿಕ ಇಷ್ಟ ಪ್ರಾಪ್ತಿ, ತಾತ್ಕಾಲಿಕ ಅನಿಷ್ಟ ನಿವೃತ್ತಿ. 60 ವರ್ಷ 70 ವರ್ಷ ಮಾಡಿದರೂ ಸಹಿತ ಶಾಶ್ವತವಾಗಿ ಯಾವ ಇಷ್ಟಗಳು ಪ್ರಾಪ್ತಿಯಾಗಿರಲ್ಲ, ಯಾವ ಅನಿಷ್ಟಗಳು ನಿವೃತ್ತಿ ಆಗಿರಂಗಿಲ್ಲ. ಆದರೆ ಈ ಒಂದು ಆಧ್ಯಾತ್ಮ ಶ್ರವಣ ಸಾಧನೆಯಲ್ಲಿ ಏನದ? ಶಾಶ್ವತವಾದ ಇಷ್ಟ ಪ್ರಾಪ್ತಿ, ಶಾಶ್ವತವಾದ ಅನಿಷ್ಟ ನಿವೃತ್ತಿ. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೇಕು ಅನ್ನಿಸ್ತದ. ಮುಕ್ತಿ ಮತ್ತು ಮೋಕ್ಷ ಅಂದ್ರೆ ಏನು? ಸಂಸಾರದಾಗ ಏನ್ ಬಡದಾಡಿ ಮಾಡಿ ನೀವೇನು ಪಾರ್ ಹಾಕೋತ್ ಹೋಗ್ತಿರಲ್ಲ, ಅದೆಲ್ಲ ಮುಕ್ತಿ. ಅದು ಮುಕ್ತಿ ಆಗಿನ ಪೂರ್ತಕ್ಕೆ ಅದು ಪಾರಾದ್ರೆ ಸಾಕು. ಅವು ಏನೇನಾಗ್ತದ ಅಂತಂದ್ರ ಎಲ್ಲಾನು ಪಾರಾಕೋತ್ ಹೋಗ್ತಾರ. ಸಾಲಿ ತೆಲಿಗೆ ಹತ್ತಲಾಗ್ಯದ, ಅದು SSLC ಪಾಸ್ ಆದ್ರೆ ಸಾಕು. ಇಲ್ಲಿ ನಂಬಲ್ಲಿ ಒಂದು ಸ್ಕೂಲ್ ತೆಗೆದಾರ ದೊಡ್ಡ ಹುಡುಗರಿಗೆ ಅಂತ ಹೇಳಿ. ಏನ್ ಮಾಡ್ಲಕ್ SSLC ಬೇಕಲ್ವ, ಒಂದು ಡೇಟ್ ಆಫ್ ಬರ್ತ್ ಪ್ರೂಫ್ ಸಲುವಾಗಿ. ಏನಾರ ಮಾಡ್ರಿ, ಎಟ್ಟರೆ ರೊಕ್ಕ ತೋರಿ ನಮ್ಮ ಹುಡುಗ ಒಂದು SSLC ಪಾಸ್ ಆಗಂಗ್ ಮಾಡ್ರಿ. ಈಗ ಅವ SSLC ಪಾಸ್ ಆಗ್ಲಾರ್ದೆ ಒಂದು ದೊಡ್ಡ ಬಂಧನ ಅವರಿಗೆ. ಅವನು ಪಾಸ್ ಆಗಿದ್ದು ಒಂದು ಮಾರ್ಕ್ಸ್ ಕಾರ್ಡ್ ಸಿಕ್ಕರ್ ಸಾಕು, ಮುಕ್ತಿ ಅವನು. ಏನ್ರಿ? ಮುಕ್ತ 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 ಅದರಿಂದ ಅದು ಬಂಧನ ಆಗಿರ್ತದ ಹಗ್ಗ, ಅದು ಬಿಡಿಸ್ಬಿಡ್ತದ. ಮೋಕ್ಷ ಅಂದ್ರೆ ಏನದ? ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಅಂತಂದ್ರೆ ಇಲ್ಲೇನದ? ಮೋಹ, ಈ ಸಂಸಾರ ಮೋಹ ಕ್ಷಯ ಆಗ್ತದ. ಇಲ್ಲಿ ಕ್ಷಯ ಆಗಿ ನಾವು ಎಲ್ಲಿ ಇದ್ದಲ್ಲೇ ಆನಂದ ಇರ್ತೀವಿ. ಈಗ ನಮಗ ರೋಗತ್ತಿ ಮೈ ಎಲ್ಲ ಜಡ್ಡಾಗಿ ಈ ಶರೀರನೇ ಸಾಕಾಗ್ಯದಪ್ಪ, ಇದು ಯಾವಾಗ ಹೋಗ್ತದಂತ ಕಾಯ್ಕೊಂಡು ಕೂತೀನಿ ಅಂತಿರ್ತಾನ ಒಬ್ಬ. ಅವ ಶರೀರದಿಂದ ಪಾರಾದ ಕೂಡ್ಲೇನೆ ಮುಕ್ತ ಅದ ಅಂತ ತಿಳ್ಕೊತಾರ. ಅವ ಶರೀರದಿಂದ ಪಾರಾದ್ರೆ ಮುಕ್ತ ಆಗಂಗಿಲ್ಲ. ಅವ ಮಣ್ಣಂದು ಮಣ್ಣಿಗೆ ಕಲಿತದ, ನೀರಿಗೆ ಕಲಿತದ, ಅಗ್ನಿ ಕಲಿತದ, ಮುಂದೆ ಆಕಾಶ ಕಲಿತದ. ಫೋನ್ ಕೊಟ್ಟು ಬರ್ತೀನಿ. ಮುಕ್ತಿ ಏನದ ಅಂತಂದ್ರ ಈ ಪಾಪ ಪುಣ್ಯಗಳಿಂದ ಉಂಟಾದ ಶರೀರ ಏನದಲ್ಲ, ಈ ಶರೀರದಿಂದ ಪಾರಾಗೋದಕ್ಕ ಮುಕ್ತಿ ಅಂತ. ಇದು ಏನದ? ಅಜ್ಞಾನ. ತನ್ನ ಸ್ವರೂಪ, ತಾನು ಬ್ರಹ್ಮ ಸ್ವರೂಪ ಇದ್ದು ತನ್ನ ಸ್ವರೂಪದ ಬಗ್ಗೆ ತನಗೆ ಅಜ್ಞಾನ ಇದ್ದದ್ದು, ತಾನೇ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಅದು ಮೋಕ್ಷ. ಈಗೇನಾಗ್ತದ? ಶರೀರ ಒಯ್ದು ಮಣ್ಣಾಗೇನ ಹಾಕ್ತಿವಿ ಖರೆ, ಆ ಮಣ್ಣಾಗ ಹಾಕಿದ್ಮೇಲೆ ಗಾಳಿ ರೂಪದಾಗ ಶರೀರ ಹಂಗೆ ಇರ್ತದ. ಇನ್ನ
ಗಾಳಿ ಒಳಗೆ ಕಲಿಬೇಕು. ಅದು ಪ್ರಾಣ ತತ್ವ ಅಂತಾರ. ಅದರದ್ದು ಪ್ರಾಣದ್ದು ಅಟ್ಯಾಚ್ಮೆಂಟು ಬಹಳ ಕಷ್ಟ. ಅದನ್ನ ಶಾಂತಿ ಮಾಡೋರು ಮುಂದಿನವರು ಇರ್ತಾರಲ್ಲ, ಸಕ್ಸೆಸರ್ಸ್, ಅವ್ರ ಉತ್ತರಾಧಿಕಾರಿಗಳು ಪಿಂಡ ಪ್ರದಾನ ಮಾಡಿ ಒಟ್ಟು ಏನೋ ಒಂದು ಮನೆಗೆ ಸತ್ತವ್ರ ಸಲ ಪೂಜಾ ಮಾಡಿ ಆ ಗಾಳಿಯನ್ನ ಗಾಳಿಯಾಗಿ ಬೆರೆಸ ಕೆಲಸ ಮಾಡ್ತಾರ. ಅದು ಮುಕ್ತಿ. ಪಾಪ ಪುಣ್ಯಕ್ಕೆ ಸಂಬಂಧಪಟ್ಟಂಥದ್ದು ಮುಕ್ತಿ. ಆ ದೇಹ ಪ್ರಾರಬ್ಧ, ಸಂಚಿತ ಕರ್ಮ, ಅವೇನದಾವಲ್ಲ ಆಗಾಮಿ ಕರ್ಮ, ಅವೆಲ್ಲಕ್ಕೂ ಸಂಬಂಧಪಟ್ಟಂಥದ್ದು ಅದು ಮುಕ್ತಿಗೆ ಸಂಬಂಧಪಟ್ಟದ್ದು. ಮತ್ತೆ ಈಗಿಂದ ಪ್ರಾರಬ್ಧ ಅನುಭವಿಸಿ ಹೋದ್ಮೇಲೆ ಮತ್ತೆ ಏನೋ ಒಂದು ಸಂಚಿತ ಕರ್ಮ ಇರ್ತದಲ್ಲ, ಮತ್ತದು ಬರ್ತದ ಪ್ರಾರಬ್ಧ, ಇನ್ನೊಂದು ಸಂಚಿತನೇ ಪ್ರಾರಬ್ಧಾಗ ಇನ್ನೊಂದು ಬರ್ತದ. ಆದ್ರೆ ಮೋಕ್ಷ ಅಂತ ಏನದ, ಇದು ಆತ್ಮೋನ್ನತಿ. ಈ ಶರೀರ ಬಿಟ್ಟರು ಅಷ್ಟೇ, ಶರೀರದೊಳಗೆ ಇದ್ರೂ ಅಷ್ಟೇ ಆನಂದವಾಗಿರುವಂತ ಸ್ಥಿತಿ ಇದು. ಪುನರ್ಜನ್ಮಕ್ಕೆ ಸಂಬಂಧ ಇಲ್ಲ ಇದು. ಎಷ್ಟು ಜನ್ಮಕ್ಕೆ ಬರಲಕ್ಕ ಆನಂದವಾಗಿರುವಂತ ದಾರಿ. ಎಷ್ಟು ಜನ್ಮ ಬಂದ್ರೂ ಇದೇ ಆತ್ಮ ಇರ್ತದ. ಈ ಆತ್ಮದ ಉನ್ನತಿ ಮಾಡಿದ್ದು ಅದು ಶಾಶ್ವತವಾದ ಉನ್ನತಿ ಇದು. ಆತ್ಮೋನ್ನತಿಯ ಸ್ಥಿತಿ ಏನದಲ್ಲ, ಇದು ಶಾಶ್ವತವಾದದ್ದು. ನೀವು ಎಷ್ಟು ಜನ್ಮ ಎತ್ತಿ ಬಂದ್ರೂ ಎತ್ತರ ಮಟ್ಟದ ಜೀವಿಗಳಾಗಿ ಹುಟ್ಟಿ ಬರ್ತೀರಿ. ಶಾಲಿ ಹುಡುಗ ಆಗೋದಕ್ಕ ಶಾಲಿ ಮಾಸ್ತರ್ ಆಗೋದಕ್ಕ ಹೆಂಗದ ವ್ಯತ್ಯಾಸ? ಮುಂದಿನ ಜನ್ಮಕ್ಕೆ ಶಾಲಿ ಮಾಸ್ತರ್ ಆಗಿ ಬರ್ತಾನ, ಅದ್ರ ಮುಂದಿನ ಜನ್ಮಕ್ಕೆ ಹೆಡ್ ಮಾಸ್ಟರ್ ಆಗಿ ಬರ್ತಾನ, ಅದ್ರ ಮುಂದಿನ ಜನ್ಮಕ್ಕೆ ಶಿಕ್ಷಣಾಧಿಕಾರಿಯಾಗಿ ಬರ್ತಾನ, ಅದ್ರ ಮುಂದಿನ ಜನ್ಮಕ್ಕೆ ಶಿಕ್ಷಣ ಮಂತ್ರಿಯಾಗಿ ಬರ್ತಾನ. ಆತ್ಮೋನ್ನತಿ ಮಾಡ್ಕೊಂಡಂಗ. ಅದು ಏನದ, ಪಾಪ ಪುಣ್ಯಕ್ಕೆ ಸಂಬಂಧಪಟ್ಟದ್ದು. ಇದು ಅರಿವು ಮರೆವುಗಳಿಗೆ ಸಂಬಂಧಪಟ್ಟದ್ದು ಮೋಕ್ಷ. ಮದುವೆ ಆಗ್ಲಾರ್ದ ಹುಡುಗಿ ಕೂತಿರ್ತಾಳ, ಅಯ್ಯೋ ಎಷ್ಟು ವರ್ಷ ಆಯ್ತು ಮದುವೆ ಆಗಲ್ಲಾಗ್ಯದ, ಆಯ್ತು ಆಕಿಗೆ ಒಂದು ಮುಕ್ತಿ ಕೊಡ್ಬೇಕಂತ ಒಬ್ಬ ಅವನ ತಾಳಿ ಕಟ್ಟಿಬಿಡ್ತಾನ, ಆಯ್ತು ಅದೇ ಮುಕ್ತಿ. ಅವ ಏನ್ರಿ ಮೋಕ್ಷ ಅಲ್ಲ, ಮೋಕ್ಷ ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಏನ್ ಕ್ಷಯ ಆಗಿರ್ತದ? ಮೋಕ್ಷ ಅಂದ್ರೆ ಮೋಹ ಕ್ಷಯ ಎಲ್ಲಾಗಿರ್ತದ? ಮೋಹ ಅಂತಂದ್ರೆ ಅಜ್ಞಾನ ಕ್ಷಯ ಎಲ್ಲಿ ಆಗ್ತದ? ಅಜ್ಞಾನದ್ದು ಏನಾರ ಅವ್ರಿಗೆ ಅರಿವರ ಇರ್ತದ? ರೋಗ ಇದ್ದವನಿಗೆ ರೋಗದಿಂದ ಆರಾಮಾಗಬೇಕು, ಇಲ್ಲ ಈ ಶರೀರದಿಂದ ಬಿಡುಗಡೆ ಆಗಬೇಕು. ಅದೇ ಮುಕ್ತಿ. ಅದಕ್ಕೆ ಮುಕ್ತಿಧಾಮ ಅಂತ ಬರೀತಾರಲ್ಲಿ, ಹೆಣ ಸುಡಲ್ಲಿ ಮತ್ತ ಸ್ಮಶಾನಗಳಲ್ಲಿ ಮುಕ್ತಿಧಾಮ ಅಂತ ಬರೀತಾರೆ. ಮೋಕ್ಷ ಅಂತ ಎಲ್ಲಿ ಬರೀತಾರೆ? ಮೋಕ್ಷ ಬರೆಯದ ವೇದಾಂತಿಗಳಲ್ಲಿ ಜ್ಞಾನ, ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟದ್ದು ವಾಕ್ಯ ಅದು. ಮುಕ್ತಿಧಾಮನೇ ಅಂತಾರ ಅವ್ರು. ಬಿಡುಗಡೆ, ಲೌಕಿಕ ಬಂಧನ. ಒಟ್ಟಿಗ ಒಂದು ಬಾಣ ನಟ್ಟದ ಸುತ್ಕೊಂಡು ಬಿದ್ದು ಬಿಟ್ಟಿವಿ. ಯಾವನು ಒಬ್ಬ ಬಾಣ ಕಿತ್ತಿದ್ನಂದ್ರೆ ಅದು ಓಡ್ಲಕತ್ತಿ ಬಿಡ್ತೀವಿ ಅಷ್ಟೇ ಮುಕ್ತಿ. ಮತ್ತೊಂದು ಬಾಣ ಬೀಳ್ತದ ಗೊತ್ತಿಲ್ಲ ಅವಕ್ಕೆ. ಅದಕ್ಕಿಲ್ಲಿ ಶಾಶ್ವತವಾದಂತ ಇಷ್ಟ ಪ್ರಾಪ್ತಿ, ಶಾಶ್ವತವಾದಂತ ಅನಿಷ್ಟ ನಿವೃತ್ತಿ ಆಗ್ಬೇಕಾದ್ರೆ ಮೋಹ ಕಳಿಬೇಕು. ಈಗೇನು ಗಂಡ ಭಯಂಕರ ಕಿರಿಕಿರಿ ಮಾಡ್ಲಕತ್ತಾನ ಅಥವಾ ಹೆಂಡತಿ ಭಯಂಕರ ಕಿರಿಕಿರಿ ಮಾಡ್ಲಕತ್ತಾವಂದ್ರ ಎಲ್ಲರೂ ಸಂಭಾಳಿಸಿ ಹೇಳ್ತಾರ, ಯಾರು ಹೇಳಿದ್ರು ಕೇಳಂಗಿಲ್ಲ, ಮತ್ತ ಹಂಗೆ ಮಾಡ್ಲಕತ್ತಾರ ಅಂದ್ರ ನಿಮ್ದೇನೋ ಕರ್ಮ ಕೂಡಿರಾಕಿರ ಕಾಣಂಗಿಲ್ಲ, ಸುಮ್ ಕಡಿಗರಿ ಇದ್ರೆ ಆರಾಮ್ ಇರ್ತೀರೇನೋ, ಡೈವರ್ಸ್ ತೋರತ್ ಕಡಿಗೆ ಹೇಳ್ಬಿಡ್ತಾರ. ಈಗ ಡೈವರ್ಸ್ ತಗೊಳ್ಳೋದೇನು? ಮುಕ್ತಿ. ಅವ್ರು ಇಬ್ರು ಕೂಡೇ ಇದ್ದು ಜ್ಞಾನದಿಂದ ಅದ್ರ ಹಣಿವಾರ ಅಟ್ಟೆ, ಇದ್ರ ಹಣೆವಾರ ಇಟ್ಟೆ ಅಂತ ತಿಳ್ಕೊಂಡು ಇದು ಇನ್ನ ಏನ್ ಹೆಚ್ಚು ಸುಧಾರಿಸಂಗಿಲ್ಲ, ಇದ್ರ ಮೇಲೆ ನನ್ನ ಯಾವ ಅಪೇಕ್ಷೆಗಳು ಇಟ್ಕೋಬಾರ್ದು, ನನ್ನ ಪಾಡಿಗೆ ನಾನಿರ್ಬೇಕು, ಅದ್ರ ಪಾಡಿಗೆ ಅದು ಯಾಕಿರ್ಲಕ್ಕಂತ ತಿಳ್ಕೊಂಡಿರ್ತಾರಲ್ಲ, ದಟ್ ಈಸ್ ಮೋಕ್ಷ. ಇನ್ನ ಹೆಂಗ್ ಹೇಳ್ಬೇಕಿದು? ಕೂಡಿದ್ರೂ ಸಂತೋಷ, ಕಡಿಗಿದ್ರೂ ಸಂತೋಷ ಮೋಕ್ಷದಾಗ. ಬೇಡ ನಾ ಕಡಿಗೆ ಆಯ್ತಾಯ್ತು ಓದ್ತಿದ್ದೆ ಹೋಗ ಇರುತ್ತೆ ಇರು.
ಏನ್ ಸಮಸ್ಯೆ ಇಲ್ಲ. ಮೋಕ್ಷದವನಿಗೆ ಏನು ಸಮಸ್ಯೆ ಇರಲ್ಲ. ಮುಕ್ತಿ ಅಂದ್ರೆ ಹೆಂಗಿರ್ತದ ಅಂತಂದ್ರ ಡೈವರ್ಸ್ ಆದವ್ರಿಗೆ 25 ಲಕ್ಷ 30 ಲಕ್ಷ ಹೋಗಿ ಕಾಂಪೆನ್ಸೇಷನ್ ಕೊಡ್ಲಕತ್ತಾರ. ಈಗ ಅಷ್ಟೇ ಕೊಟ್ಟು ಮಾರಾಯ ಸುಮ್ ಹೊಂದ್ಕೊಂಡಿದ್ರೆ ಅದು ಒಂದು 25 ಲಕ್ಷ ಉಳಿತಿತ್ತಲ್ಲ ಅಂತ ನಾವು ಅಂತೀವಿ. ಇದು ಮೋಕ್ಷದ ಒಂದು ಏನಿದು ಕಿವಿ ಮಾತು. ಆದ್ರೆ ಅವ ಏನ್ ಹೇಳ್ತಾನ, 25 ಲಕ್ಷ ಅಲ್ರಿ, ಇನ್ನ 25 ಲಕ್ಷ ಕೇಳಿದ್ರೆ ಕೊಟ್ಟಕಿಲ್ಲಿ ಅಂತ ಕಡಿಗೆ ಆಗ್ಬೇಕನ್ನಷ್ಟು ನಮಗೆ ತ್ರಾಸಾಗಿತ್ತಕಿಲ್ಲಿ ಅಂತ. ದಿಸ್ ಇಸ್ ಮುಕ್ತಿ. ಕಾಂಪೆನ್ಸೇಷನ್ ಕೊಟ್ಟು ಡೈವರ್ಸ್ ಮಾಡ್ಕೊಂಡು ಕಡಿಗೆ ಆಗೋದು ಮುಕ್ತಿ. ಮೋಕ್ಷದಲ್ಲಿ ಇದ್ದನಂತಂದ್ರ ಆನಂದ ಸ್ವರೂಪ, ತಾನೇ ಆತ್ಮ, ತಾನೇ ಆನಂದ ಸ್ವರೂಪ ಇದ್ಮೇಲೆ ಆ ಹೆಣತಿ ಆದ್ರೂ ಅದು ಆತ್ಮನೇ, ಅದು ಬ್ರಹ್ಮ ಸ್ವರೂಪನೇ ಅದ. ಅದರ ಬ್ರಹ್ಮ ಸ್ವರೂಪವನ್ನ ನೋಡಿ ಅದರ ಜೊತೆಗೆ ವ್ಯವಹಾರ ಮಾಡ್ಕೋತಿದ್ದೇವಂತಂದ್ರ ಅಲ್ಲಿ ಸಮಸ್ಯೆನೇ ಇಲ್ಲ. ಅಲ್ಲಿ ಬ್ರಹ್ಮನೇ ಒಂದು ಪಾತ್ರ ತಾಳನ, ಬ್ರಹ್ಮನೇ ಒಂದು ಲೀಲೆ ಮಾಡ್ಲಕತ್ತಾನ, ಮಾಡ್ಲಿಲ್ಲ ಯಾರು ಬೇಡ ಅಂತಾರ, ಏನೇನ್ ಮಾಡ್ತಾನ ಮಾಡ್ಲಿ ಅಂತ ಪರಮಾತ್ಮನ ಒಂದು ವಿಚಾರದಲ್ಲಿ ಇದ್ರೆ, ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಇದ್ರೆ ಮೋಕ್ಷ. ಅಟ್ಟು ಬಿಡುಗಡೆ ಹೊಂದಿದ್ರೆ ಮುಕ್ತಿ. ಕೂಡಿದ್ರೂ ಯಾವಾಗಕ್ಕೂ ಸಂಬಂಧ ಇರ್ಲಾರ್ದಂಗೆ ಇತ್ತಂತಂದ್ರೆ ಮೋಕ್ಷ. ಇನ್ನ ತಿಳಿದದ ಈಗ ಮನ್ಯಾಗೂ ಇರ್ತಾರೆ, ಯಾವ್ದೋ ಒಂದು ಬಂಧನಕ್ಕೆ ಎಷ್ಟು ಒಳಗಾಗಿರಂಗಿಲ್ಲ. ಅವ್ರು ತಮ್ಮ ಪೂರ್ತಿ ತಾವಿರ್ತಿರ್ತಾರ. ಅಂದ್ರೆ ಊರ್ ಸುತ್ತಲೂ ಹಮ್ಮಪ್ಪ ಹೊರಗಂತಾನಲ್ಲಿ ಯಾವುದಕ್ಕೂ ಚಿಂತೆ ಮಾಡಂಗಿಲ್ಲ. ಅಂತವ್ರಿಗೆ ಏನೇನ್ ಗೊತ್ತಿರಿ ಸರ, ಎಷ್ಟು ಚಿಂತೆ ಮಾಡಂಗಿಲ್ಲ. ಅವ್ರು ಚಿಂತೆ ಅನ್ನೋದೇ ಇರಂಗಿಲ್ಲ. ಅವ್ರು ತಮ್ಗೆ ಏನ್ ಬೇಕಂತ ತಾವು ಮಾಡ್ಕೊಂತ ಒಟ್ಟು ಆರಾಮಿರ್ತಾರೆ. ಮಕ್ಕಳಾತು ಹೆಂಡತಿ ಅದು ಇಂತೇನು ಸಂಸಾರದ ಒಂದೇನು ಹಚ್ಕೊಂಡಿರಂಗಿಲ್ಲ. ಅಂತ ವ್ಯಕ್ತಿಗೆ ಏನಂತ ಸರ, ಹೊಣೆಗೇಡಿಗಳಂತ. ಮತ್ತೇನಂತ ಏನಂತಾರೆ, ಹೊಣೆಗೇಡಿಗಳು. ಯಾಕಂದ್ರ ಇಲ್ಲಿ ಏನ್ ಹೇಳ್ತಾನೆ ಕೃಷ್ಣ, ಭಗವದ್ಗೀತೆ ನನಗ ಬಹಳಷ್ಟು ತರ ತಿಳಿಸಿ ಹೇಳ್ತಾರ. ನನಗ ಅಷ್ಟು ತಿಳ್ಕೊಳ್ಳೋ ಶಾಣೆ ಅಲ್ಲ. 2 ಶಬ್ದ ತಿಳ್ಕೊಂಡಿನಿ ನಾನು ಅದ್ರಾಗ ಭಗವದ್ಗೀತೆ ಒಳಗೆ. ನಿನ್ನ ಕರ್ಮ ಏನದ ಸುಮ್ಮನೆ ಮಾಡು, ಕರ್ತವ್ಯ ಮಾಡು. ಕರ್ತವ್ಯ ಮಾಡೋದ್ರಾಗ ನಿನಗೆ ಕನ್ಸಿಷನ್ ಇಲ್ಲ. ಯಾವ ಕರ್ತವ್ಯ ಮಾಡಬೇಕು ಆಗಿತ್ತು ಆ ಕರ್ತವ್ಯ ನಾವು ಮಾಡೋದ ಬಿಟ್ಟೆವಂತಂದ್ರ ಪಾಪ ಕಟ್ಕೋತೀವಿ. ಯಾಕಂದ್ರ ಆ ಜೀವ ನಮ್ಮ ಮೇಲೆ ಡಿಪೆಂಡ್ ಇದ್ದಂತ ಜೀವ ಇರ್ತದ. ಮಕ್ಕಳಾಗಿ ಹುಟ್ಟಿರ್ಬೋದು, ಹೆಂಡತಿ ಇರ್ಬೋದು, ಗಂಡ ಇರ್ಬೋದು. ನಿನ್ನ ಕರ್ತವ್ಯ ನೀ ಮಾಡ್ಬೇಕಷ್ಟೇ. ಹೊಂದಾಣಿಕೆ ಆದೋ ಬಿಟ್ಟದೋ. ಆದ್ರೆ ಮಾ ಶುಚ, ಅದು ತಲೆ ಕೆಡಿಸ್ಕೊಂಡು ದುಃಖ ಪಡಬೇಡ. ಸುಮ್ ಕರ್ತವ್ಯ ಮಾಡ್ಕೊತ ಹೋಗಿ ಅಷ್ಟೇ. ನೀ ಮಾಡಿದ ಕರ್ತವ್ಯದ ಫಲ ನಿನಗೆ ಸಿಕ್ಕೇ ಸಿಗ್ತದೆ. ಇನ್ನೊಬ್ರು ಹೆಂಗದಾರ ಅವ್ರಿಗೆ ನಾವು ಸರಿ ಮಾಡೋದು ನಮ್ಮ ಕೈಯಾಗಿಲ್ಲ. ಅವ್ರ ಪುಣ್ಯ ಇದ್ದಾಗ, ಅವರಿಗೆ ಒಳ್ಳೆಯ ದಿನಗಳು ಬಂದಾಗ, ಸಜ್ಜನರ ಸಹವಾಸ ಸಿಕ್ಕಾಗ ಅವ್ರು ಸುಧಾರಣೆ ಆಗ್ತಾರೆ. ಅವ್ರು ಹೆಂಗೆ ಆಚಿರ್ಲಕ್ಕ ನಮ್ಮ ಕರ್ತವ್ಯ ನಾವು ಮಾಡ್ಕೋತ, ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಾರ್ದಂಗ ನಮ್ಮ ಕರ್ತವ್ಯ ನಾವು ಮಾಡ್ಕೋತ ನಮ್ಮ ಸುಖದಾಗ ನಾವು ಆನಂದವಾಗಿ ಇದ್ದು ಬಿಡೋದಷ್ಟೇ. ನಮ್ಮ ಆನಂದ ನಮ್ಮೊಳಗೆ ಅದ. ನಮಗೆ ಅವ್ರಲಿಂತ ಆನಂದ ಅದ ಅನ್ನೋದೇ ಭ್ರಮೆ. ಅವ್ರು ಹೆಂಗೆ ಹಾಕಿರಲ್ಲ, ಅವ್ರಿಗೆ ಸುಧಾರಣೆ ಮಾಡೋದು ನಮ್ಮ ಕೈಯಾಗಿಲ್ಲ. ನಮ್ಮನ್ನು ನಾವು ಹೊಂದಿಕೆ ಮಾಡ್ಕೊಂಡಿರೋದು ನಮ್ಮ ಕೈಯಾಗದ. ಹೊಂದಿಕೆ ಮಾಡ್ಕೊಂಡಿರೋದಷ್ಟೇ. ಮಾ ಶುಚ, ದುಃಖ ಪಡಬೇಡ. ನಿನ್ ಕರ್ತವ್ಯ ನೀ ಮಾಡು ಅಷ್ಟೇ. ಮಾಡ್ಕೋತಿರು. ಕರ್ತವ್ಯ ಮಾಡೋದ್ರಾಗ ಕನ್ಸಿಷನ್ ಇಲ್ಲ, ಅದ್ರಾಗ ಇಂಟ್ರೆಸ್ಟ್ ಕಳ್ಕೊಳ್ಳಂಗಿಲ್ಲ. ಮಾಡ್ಬೇಕು. ಇಲ್ಲಿ ನಮ್ಮ ಮನೆ ಹತ್ರ ಬರ್ರಿ, ಒಬ್ಬ ಅಜ್ಜ ಅದಾನ. 60-70 ವರ್ಷ ಆಯ್ತು. ನಾವು 30-40 ವರ್ಷಲಿಂತ ನೋಡ್ತೀವಿ ಅವನಿಗೆ. ಅವನ್ ಒಂದೇ ಥರ ರಿಕ್ಷಾ ಹೊಡಿತಾನ. ಬೆಳಿಗ್ಗೆ
ರಿಕ್ಷಾ ತಗೊಂಡು ಹೋಗ್ತಾನ, ತನಗೇನು ಒಂದು ಎರಡು ಹೆಂಡದ ಬಾಟ್ಲಿ ಎಷ್ಟು ರೊಕ್ಕ ಬೇಕು ಅಷ್ಟೇ ರಿಕ್ಷಾ ಓಡಿಸ್ತಾನ. ಅದಿಟ್ಟು ರೊಕ್ಕ ಬತ್ತಾನ, ಸೀದಾ ಹೆಂಡದ ಅಂಗಡಿಗೆ ಹೋಗ್ತಾನ, ಕುಡಿತಾನ. ಹೆಂಗೋ ರಿಕ್ಷಾ ಎಳ್ಕೊಂಡು ತಂದು ಅಲ್ಲಿ ಮೆಡಿಕಲ್ ಸ್ಟೋರ್ ಅದ, ಮೆಡಿಕಲ್ ಸ್ಟೋರ್ ಹಿಂದೆ ಒಂದು ದೊಡ್ಡ ತಿಪ್ಪೆ ಅದ, ಆ ತಿಪ್ಪ್ಯಾಗ ಒಂದು ಕಲ್ಲು ಬಂಡಿ, ಹಾಸ್ ಬಂಡಿ ಅದ, ಅದ್ರ ಮೇಲೆ ಮಕ್ಕೊಂಡ್ಬಿಡ್ತಾನ. ಯಾರಿಗೆ ಡಿಸ್ಟರ್ಬ್ ಮಾಡಂಗಿಲ್ಲ, ಹೋಗಿ ಮಕ್ಕೊಂಡ್ಬಿಡ್ತಾನೆ. ಹಿಂದೆ ಕಸ ಹಾಕ್ಯಾರ ಅಲ್ಲಿ, ಅದ್ರ ಮೇಲೆ ಎಲ್ಲೋ ಒಂದ್ ಕಡೆ ಕಲ್ಲು ಅದ ಎತ್ತರ, ಎಲ್ಲೋ ಮಕ್ಕೊಂಡ್ಬಿಡ್ತಾನೆ. ಏನು ಡಿಸ್ಟರ್ಬೆನ್ಸ್ ಇಲ್ಲ ಏನು. ಅವನು ಹೆಂಡತಿ ಚಂತನ ಕಸ ಮುಸಿರಿ ಯಾರ್ಯಾರ್ದೋ ಮನೀದ್ ಮಾಡಿ ಮುಗಿಸಿ 7-8 ಸುಮಾರಿಗೆ ಬರ್ತಾಳೆ. 8-9 ಒಟ್ಟು ಬರ್ತಾಳೆ. ಹೆಂಗೋ ಬಂದು ಅವನಿಗೆ ಎತ್ತಿ ರಿಕ್ಷಾದಾಗ ಹಾಕೋತಾಳ. ರಿಕ್ಷಾದಾಗ ಹಾಕೊಂಡು ರಿಕ್ಷಾ ಎಳ್ಕೊಂಡು ಮನಿಗೆ ಹೋಗ್ತಾಳೆ. ಮನಿಗೆ ಕರ್ಕೊಂಡು ಹೋಗಿ ಅವನಿಗೆಲ್ಲ ಚಂದ ಜಳಕ ಮಾಡಿಸ್ತಾಳ, ಬಟ್ಟೆ ಚೇಂಜ್ ಮಾಡಿಸ್ತಾಳ, ಅಡಿಗೆ ಮಾಡ್ತಾಳ, ಊಟ ಮಾಡಿಸ್ತಾಳ, ಏನೆಲ್ಲ ಮಾಡ್ತಾಳ. ಎಲ್ಲ ಮಾಡಿ ಶಿಸ್ತು ಮಾಡಿ ಸಿಂಗಾರ ಮಾಡಿ ಮತ್ ಮುಂಜಾನೆ ರಿಕ್ಷಾ ಕೊಟ್ಟು ಕಳಿಸ್ತಾಳೆ. ಅದು ನೋಡಿ ನಾವು ಮೊದಲು ಹಂಗೆ ಅಂತಿದ್ದೆವು. ಅವನಿಗೆ ಎದಕ್ಕಾಟ ಹಚ್ಕೊಂಡು ಎಷ್ಟು ಸಿಂಗಾರ ಮಾಡ್ತಿದ್ದ, ಅವನಿಗೆ ನೋಡಿದ್ರೆ ಅವ ನೋಡಿದ್ರೆ ಕೆಲ್ಸಕ್ಕೆ ಬರ್ಲಾರ್ದವ ಅದಾನ. ಅವ ಹೆಂಗದಂತ ನಮ್ಗೇನ್ ಮಾಡೋದು, ಯಪ್ಪ ನಮ್ಮ ಕರ್ಮ ಸಮಿಸೋದ್ರ ಸಲುವಾಗಿ ನಾವು ಬಂದೀವಿ, ನಮ್ಮ ಕರ್ಮ ನಾವು ಮಾಡ್ಕೋತ ಹೋಗೋದಪ್ಪ. ಅವ್ರು ಹೆಂಗದಾರ ಅವ್ರು ಸುಧಾರಣೆ ಮಾಡೋದು ನಮ್ಮ ಕೈಯಾಗ ಏನದ, ಅವ್ರು ಹೆಂಗೆ ಯಾಕಿರೋದಕ್ಕ ಏನಕ್ಕೆ ಮಾಡಲ್ಲ, ನಮ್ಮ ಕೆಲಸ ನಾವು ಮಾಡೋದು, ನಮ್ಮ ಕರ್ತವ್ಯ ನಾವು ಮಾಡೋದು. ಒಂದು ವೇಳೆ ನಮ್ಮ ಕರ್ತವ್ಯದಿಂದ ಇದು ಹಿಂಗ ಅಂತೇಳಿ ಏನಾರೆ ನಾವು ಹಿಂದಕ್ಕೆ ಸರ್ಕೊಂಡೆವು, ಮುಂದೆ ಅದರ ಬಡ್ಡಿ ಸಮೇತ ಅದರ ಡಬಲ್ ಇರೋಂಥದ್ದು ಬ್ರಹ್ಮ ರಾಕ್ಷಸ ಬಂದು ಗಂಟು ಬೀಳೋದು ಗ್ಯಾರಂಟಿ. ಒಂದು ತಪ್ಪಿಸ್ಕೊಳ್ಳೋಕೆ ಹೋದೆವು, ಬಾಣಲೆಯಿಂದ ಬೆಂಕಿಗೆ ಬಿದ್ದಂತೆ. ಒಂದು ಪಾತ್ರೆ ಒಳಗ ನೀರಾಗ ಕುದಿತಾ ಇತ್ತಂತ, ಅದು ಇದು ನೀರು ಭಾಳ ಬಿಸಿ ಅದ ಸುಡ್ಲಕ್ಕತ್ತದ ಅಂತ ಹೇಳಕ್ಕೆ ಎಗರಿ ಬಿಡುತ್ತ. ಎಗರಿ ಹೋಗಿ ಎದ್ರಾಗ ಬಿತ್ತು, ಬೆಂಕಿಯಾಗಿ ಬಿತ್ತಂತ. ಸುಟ್ಟು ಭಸ್ಮಾಗಿ ಹೋಗ್ಬಿಡ್ತು. ಕರ್ತವ್ಯಲಿಂತ ತಪ್ಪಿಸ್ಕೋಬೇಕಾದ್ರೆ ಆ ಸ್ಥಿತಿ ಗತಿ ಮತಿ ಏನದ, ಅದು ನಮ್ಮ ಕರ್ಮನೇ ಇರ್ತದ. ನಮ್ಮ ಕರ್ಮ ನಾವು ಭೋಗಿಸೋದ್ರ ಸಲುವಾಗಿ ನಮಗಂತವ್ ಜೋಡಾಗಿರ್ತಾವ. ಹುಟ್ಟಿದ್ದು ಅಂತ ಹುಟ್ಟಿರ್ತಾವ, ಜೊತೆ ಆಗಿದ್ದು ಅಂತ ಜೊತೆಯಾಗಿರ್ತಾವ. ಎಲ್ಲ ಓಟು ನಮ್ಮ ಕರ್ಮನೇ. ಹಾಡೋನು ಒಂದಿವ್ಸ ಅಂತವೇ ಇರ್ತಾವ. ಎಲ್ಲಾನು ಏನದ, ಇದು ಮಿಥ್ಯವಾದ ಜಗತ್ತು. ಇವ್ರು ಯಾರೂ ಇದಿಷ್ಟು ಉಸಿರು ಬಂದಾಯ್ತಂದ್ರೆ ಇವರಿಗೆ ನಮಗ ಸಂಬಂಧ ಇಲ್ಲ. ಈ ಒಂದು ಉಸಿರು ಇರೋ ತನಕ ನಾವು ಸಂಸಾರ ಸಾಧನೆ ಏನ್ ಮಾಡಿದ್ರು 4 ಮಂದಿ ಹಂಗೆ ಇರೋದ್ರ ಸಲುವಾಗಿ ಅಷ್ಟೇ ಮಾಡ್ಬೇಕೆ ಹೊರತು ಒಳಗೆ ನಮ್ಮ ಆಧ್ಯಾತ್ಮ ಸಾಧನೆ ನಾವು ಗಂಟು ಮಾಡ್ಕೊಳ್ಳೋ ಕೆಲಸ ಮಾಡ್ಬೇಕು. ಮನಸ್ಸು ಈ ಶ್ರವಣದ ಕಡೆ ಹರಿಸ್ಬೇಕು. ಸರಿಗಿಲ್ಲ ಅಂತೇಳಕ್ಕೆ ನಾವು ಏನಾರ ಸೈಡಿಗೆ ಬಾದೆವು, ಮುಂದೆ ಅದರ ಡಬಲ್ ಸಮಸ್ಯೆ ಉಂಟಾಗಂತವ್ ಬರ್ತಾವ, ಬಡ್ಡಿ ಸಮೇತ ಬರ್ತಾವ. ಏನದ ಅದನ್ನು ಅನುಭವಿಸಿ ಆ ಪರಮಾತ್ಮಗೆ ನಾಚಿಕೆ ಬರ್ಬೇಕು. ಎಷ್ಟು ಸಮಸ್ಯಾತ್ಮಕವಾಗಿದ್ರು ಎಷ್ಟು ಚಂದ ಮಾಡ್ಕೊಂಡು ಆದ್ರಲ್ಲಪ್ಪ ಅಂತ. ದೇವ್ರ ಮೆಚ್ಚಂಗ ಕೆಲಸ ಮಾಡ್ಬೇಕು, ದೇವ್ರ ಮೆಚ್ಚಂಗ ಬದುಕು ಮಾಡ್ಬೇಕು. ಇನ್ನೊಬ್ರು ಹೆಂಗದಾರ ತಗೊಂಡು ನಮ್ಗೆ ಏನ್ ಮಾಡೋದು? ಅವ್ರ ಪಾಪ ಪುಣ್ಯ ಅವ್ರ ಸೆರಗಿನಾಗ, ನಮ್ಮ ಪಾಪ ಪುಣ್ಯ ನಮ್ಮ ಸೆರಗಿನಾಗ. ಏನಾದ್ರು ಉತ್ತರ ಸಿಕ್ತಾ? ಪ್ರಶ್ನೆ ಕೇಳಿದ್ರೆ ಹೋಗೇ ಬಿಟ್ರಲ್ರಿ ಅವರು. ಉಪಯೋಗ ಇಲ್ಲ ಇಂಥವ್ನ ಮಾತು ಕೇಳಿ ಏನ್ ಮಾಡೋಂತಾರ. ಪಾಪ ಪುಣ್ಯ, ಸ್ವರ್ಗ ನರಕ, ಪಾಪ ಪುಣ್ಯ, ಸ್ವರ್ಗ ನರಕ, ಸುಖ ದುಃಖ, ಇವು ಏನದವ ಇದ್ರೊಳಗ
ಪಾಪದಿಂದ ಬಿಡುಗಡೆ ಹೊಂದದು ಮುಕ್ತಿ, ನರಕದಿಂದ ಬಿಡುಗಡೆ ಹೊಂದದು ಮುಕ್ತಿ, ದುಃಖದಿಂದ ಬಿಡುಗಡೆ ಹೊಂದದು ಮುಕ್ತಿ. ಆದರೆ ಮೋಕ್ಷ ಅಂದ್ರೆ ಅಜ್ಞಾನದಿಂದ ಬಿಡುಗಡೆ ಹೊಂದದು ಮೋಕ್ಷ. ಈ ದೇಹನೇ ನಾನು, ಈ ಸಂಸಾರ ನನ್ನದು, ಈ ಒಂದು ಏನವಲ್ಲ ಸಮಸ್ಯೆಗಳು, ಇವುದರಿಂದ ನಾವು ಬಿಡುಗಡೆ ಹೊಂದದು ಇದು ಮೋಕ್ಷ. ಪಾಪ ಪುಣ್ಯ ನನಗೆ ಸಂಬಂಧ ಇಲ್ಲ. ಪಾಪ ಪುಣ್ಯ ಬೇಕಾದಷ್ಟಿರ್ಲಿ, ಇದ್ರೂ ಅದು ಸಂಬಂಧ ಇರ್ಲಾರ್ದಂಗೆ ಮಾಡ್ಕೋತೀವಲ್ಲ. ಆದ್ರೆ ಪಾಪದಿಂದ ಮುಕ್ತಿ ಹೊಂದ್ಬೇಕನ್ನೋದು ಬೇರೆ, ಪಾಪ ನನಗೆ ಸಂಬಂಧ ಇರ್ಲಾರ್ದಂಗೆ ಮಾಡ್ಕೊಳ್ಳೋದು ಬೇರೆ. ಈಗ ಇಲ್ಲಿ ಶ್ರವಣದ ಅವಶ್ಯಕತೆ ಏನದ ಅಂತ ಕೇಳ್ತಾರಲ್ಲ, ಶ್ರವಣದ ಅವಶ್ಯಕತೆ ಏನಪ್ಪ ಅಂತಂದ್ರ ಅಲ್ಲಿಂತ ಇಲ್ಲಿ ತನಕ ನಾವು ಸಾಧನೆ ಮಾಡ್ಕೋತ ಬರ್ತಾನೆ ಅದೀವಿ. ಆದರೆ ನಾವು ಹಿಂದಿಂದೆಲ್ಲ ಕೇಳಿದ್ದು ಬರ್ಕೋತ ಹೊಸದ್ ಓದ್ಕೋತ ಕೇಳ್ಕೋತ ಬರ್ಕೋತ ಹಿಂಗೆ ಹೊಂಟಿದ್ವಿ. ಆದ್ರ ನಾವು ಏನು ಗುರಿ ತಲುಪಬೇಕು ಆ ಗುರಿ ಸರಿಗೆ ತಲುಪ್ತಾ ಇಲ್ಲ. ಆ ತಲುಪಿದಂತ ಗುರಿ ಅದು ನಿಜವಾದ ಗುರಿ ಅಲ್ಲ. ಹೀಗಾಗಿ ನಮಗೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಆಗಲ್ಲ. ಗುರಿ ತಲುಪೋದಂದ್ರೆ ಏನ್ ಮಾಡಿಬಿಟ್ಟಿವಿ, ಒಂದ್ ಯಾವುದೋ ಅದ್ವೈತದ ಗ್ರಂಥ ಹಿಡ್ಕೊಂಡು ಫಸ್ಟ್ ಇಂದ ಲಾಸ್ಟಿನ ತನಕ ಓದಿ ಮೋಕ್ಷ ಆಗ್ತದಂತ ತಿಳ್ಕೊಂಡಿದ್ರೆ ಅದೆಂದೂ ಅಲ್ಲ. ವಿಚಾರ ಸಾಗರ 7ನೇ ತರಂಗಕ್ಕೆ ಹೋಗಿ ಮುಗಿಸಿದ ಕೂಡಲೇ ಮೋಕ್ಷ ಆಗ್ತದಂತಂದ್ರೆ ಅದೇನೋ ಗುರಿ ಇಟ್ಕೊಂಡು ಹೋದ್ರೆ ಅದಲ್ಲ. ಯಾವುದು ಗುರಿ? ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷದಾಗ ಇರಬೇಕಾಗಿದ್ದು ಗುರಿ. ಈ ಗುರಿ ನಾವು ತಲುಪಬೇಕಾದ್ರೆ ಸಾಧನಾ ವಿಧಾನ ಏನದ ಅದು ಮಾಡಬೇಕು. ಆ ಸಾಧನಾ ವಿಧಾನ ಮಾಡೋದ್ರ ಜೊತೆಗೆ ಮೊದಲೇನು ಹೇಳಾರ, ಗುರು ಕೃಪಾ, ಈಶ್ವರ ಕೃಪಾ, ವೇದ ಕೃಪಾ, ಅಂತಃಕರಣ ಕೃಪಾ. ಈ ವೇದ ಕೃಪದೊಳಗ ಒಂದು ಗ್ರಂಥ ನಿಮ್ಮದಿರ್ತದ, ಗುರು ಕೃಪಾದೊಳಗ ಒಬ್ಬ ಗುರು ನಿಮ್ಮವಿರ್ತಾನ. ನಿಮಗೆ ಸಿಗಬೇಕಾದ ಗುರು ಸಿಕ್ಕಾನಂತೇಳಿ ನಿಮಗೆ ತೃಪ್ತಿ ಆದ, ನಿಮಗೆ ಸಿಗಬೇಕಾದ ಗ್ರಂಥ ನಿಮಗೆ ಸಿಕ್ಕದಂತೇಳಿ ತೃಪ್ತಿ ಆದ. ಆ ಗುರು ಮತ್ತು ಶಾಸ್ತ್ರ ಎರಡೂ ಕೂಡಿ ನಿಮಗ ಆ ಗ್ರಂಥದೊಳಗಿಂದ ಒಂದು ಅಕ್ಷರನೂ ಬಿಡ್ಲಾರ್ದಂಗ ನಿಮಗೆ ಸಂಪೂರ್ಣ ಜ್ಞಾನ ಆಯ್ತಾ? ಅದ್ರೊಳಗಿರುವಂತ ಕೊರತೆಗೆ ಏನಂತಾರ, ಪ್ರಮಾಣಗತ ಸಂಶಯ ಅಂತಾರ. ಬುಕ್ಕಿನೊಳಗಿರುವ ಸಮಸ್ಯೆಗಳು ಸಂಪೂರ್ಣ ಅರ್ಥ ಆಗಿಬಿಟ್ಟುವ ಫಸ್ಟ್ ಪೇಜ್ಲಿಂದ ಲಾಸ್ಟ್ ಪೇಜಿನ ತನಕ. ಆ ಪ್ರಮಾಣಗತ ಸಂಶಯ ಆದ್ಮೇಲೆ ಇನ್ನೊಂದು ಪ್ರಮೇಯಗತ ಸಂಶಯ ಅಂತಂದ್ರೆ ನಾ ಬ್ರಹ್ಮ ಹೌದಾ ಅಲ್ಲ, ಇಡೀ ಬ್ರಹ್ಮಾಂಡ ಅದು ಬ್ರಹ್ಮದ ಒಂದು ಸ್ವರೂಪ ಹೌದಾ ಅಲ್ಲ, ಪಿಂಡಾಂಡ ಇದು ಬ್ರಹ್ಮದ ಸ್ವರೂಪ ಹೌದಾ ಅಲ್ಲ. ಈ ಸಂಶಯಗಳು ಪ್ರಮೇಯಗತ ಸಂಶಯಗಳು. ಇದನ್ನ ವಿವರಿಸಿ ಹೇಳುವಂತದ್ದು ಪ್ರಮಾಣಗತ. ಅದರೊಳಗೆ ಬುಕ್ಕಿನೊಳಗಿರೋ ಸಂಶಯ, ಡೌಟ್ಸ್ ಇನ್ ಬುಕ್, ಡೌಟ್ ಇನ್ ಸೆಲ್ಫ್. ಅದಕ್ಕೆ ಈ ಶ್ರವಣ ಎದಕ್ ಮಾಡಬೇಕು ಅಂತಂದ್ರ ಬುಕ್ಕಿನೊಳಗಿನ ಶಾಸ್ತ್ರದೊಳಗಿನ ಡೌಟ್ಸ್ ಕ್ಲಿಯರ್ ಮಾಡ್ಕೊಳಕ ಗುರುವಿನ ಬಳಿ ಕುಳಿತು ಶ್ರವಣ ಮಾಡಬೇಕು. ಈಗ ನಾನು ವಿಚಾರ ಚಂದ್ರೋದಯ ಹಿಡ್ಕೊಂಡಿನಿ, ವಿಚಾರ ಸಾಗರ ಹಿಡ್ಕೊಂಡಿನಿ, ಅದರೊಳಗಿಂದ ಒಂದೊಂದು ಅಕ್ಷರ ಒಂದು ಶಬ್ದನೂ ನಿಮಗೆ ಡೌಟ್ ಇರ್ಲಾರ್ದಂಗೆ ಕಲಿಸುವಂತ ಜವಾಬ್ದಾರಿ ನಂದು. ಅದರ ಪ್ರಕಾರ ಮಾಡ್ಲಿಕ್ಕತ್ತೀನಿ, ನೋಡೋದು. ನಿಮ್ ಸಂಶಯ ತಗೊಂಡು ಬಂದಾಗ ನನಗೂ ಅದು ಗೊತ್ತಿಲ್ಲಪ್ಪ ಅಂದಿನಿ ಅಂತಂದ್ರೆ ಅದಕ್ಕೆ ಗುರು ಅಂತಾರೆ, ಅದಕ್ಕೆ ದನಕಾಯಂ ಅಂತಾರೆ. ಸಂಪೂರ್ಣ ಅಥೆಂಟಿಕ್ ಆಗಿ ಆ ಗ್ರಂಥವನ್ನು ಹಿಡ್ಕೊಂಡು ಒಂದ್ ಅಕ್ಷರನು ಬಿಡ್ಲಾರ್ದಂಗ ಪರ್ಫೆಕ್ಟ್ ಆಗಿ ಕಲಿಸಿ
ಮತ್ತೆ ಇತರ ಎಲ್ಲ ಗ್ರಂಥಗಳನ್ನ ಓದಿಸಿ ಬರೆಸಿ ಅದಕ್ಕಿಂತ ಇದರ ಶ್ರೇಷ್ಠತೆ ನಿಮಗೆ ಗೊತ್ತಾಗ್ಲಿ ಅಂತೇಳಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸತ್ಸಂಗಗಳನ್ನ ನಿಮಗೆ ಪರಿಚಯಿಸಿ ನಿಮ್ಮ ಯಾವ ಒಂದು ದಾರಿ ಹಿಡ್ಕೊಂಡು ಹೊಂಟಿರಿ ಆ ದಾರಿ ಒಳಗೆ ನಿಮ್ಮ ನಿಷ್ಠೆ ಹೆಚ್ಚು ಮಾಡುವುದಕ್ಕ ಇದೆಲ್ಲ ಮಾಡಬೇಕಾದ್ರೆ ಶ್ರವಣ ಬೇಕು. ಶ್ರವಣನೇ ಫಸ್ಟ್. ಮನೆಗೆ ಹೋಗ್ಬೇಕಾದ್ರೆ ಕೀಲಿ ತೆರಿಬೇಕೇನ್ರಿ ಅಂದಂಗ ಕೀಲಿ ತೆರೆದ್ರೆ ಒಳಗೋಲಕ್ ಬರ್ತು. ಶ್ರವಣನೇ ಫಸ್ಟ್ ಕೆಲಸ. ಶ್ರವಣ ಮಾಡಲೇಬೇಕು. ಆ ಶ್ರವಣದಿಂದ ಏನಾಗ್ತದಪ್ಪ ಅಂತಂದ್ರೆ ಆಧ್ಯಾತ್ಮಿಕ ಸಾಧನೆ ಆಗ್ತದೆ. ಆಧ್ಯಾತ್ಮಿಕ ಸಾಧನೆಯಿಂದ ನಮಗೆ ಶಾಶ್ವತವಾದ ಇಷ್ಟ ಪ್ರಾಪ್ತಿ, ಶಾಶ್ವತವಾದ ಅನಿಷ್ಟ ನಿವೃತ್ತಿ ಆಗ್ತದೆ. ಸಂಸಾರದಿಂದ ತಾತ್ಕಾಲಿಕ ಇಷ್ಟ ಪ್ರಾಪ್ತಿ, ತಾತ್ಕಾಲಿಕ ಅನಿಷ್ಟ ನಿವೃತ್ತಿ. ಶ್ರವಣ ಅಂದ್ರೆ ಆಧ್ಯಾತ್ಮ ಸಾಧನೆ, ಪಾರಮಾರ್ಥಿಕ ಸಾಧನೆ. ಆರು ಗಂಟೆ ಆಯ್ತು. ಇವತ್ತಿನ ನಿರ್ಣಯ ಚಲೋ ಅದ. ವ್ಯವಹಾರಿಕ ಸಂಸಾರಿಕ ಜೀವನದಲ್ಲಿ ಅಲ್ಲಿನೂ ಇಷ್ಟ ಪ್ರಾಪ್ತಿ ಆಗ್ತದ, ಅನಿಷ್ಟ ನಿವೃತ್ತಿ ಆಗ್ತದ, ತಾತ್ಕಾಲಿಕವಾಗಿ ಆಗ್ತದ. ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಪಾರಮಾರ್ಥಿಕ ಸಾಧನೆ ಏನ್ ಮಾಡ್ತೀವಲ್ಲ, ಇದ್ರಾಗ ಏನದಪ್ಪ ಅಂತಂದ್ರೆ ಶಾಶ್ವತವಾದ ಇಷ್ಟ ಪ್ರಾಪ್ತಿ, ಶಾಶ್ವತವಾದ ಅನಿಷ್ಟ ನಿವೃತ್ತಿ ಆಗ್ತದ. ಇಷ್ಟು ನಾವು ಏನ್ ಮಾಡ್ಬೇಕು? ಶಾಶ್ವತವಾದ ಅಂತಂದ್ರೇನು? ಈ ಜನ್ಮದಾಗ ಈ ಶರೀರ ಇರೋ ತನಕ ನೀವು ಏನ್ ಮಾಡ್ತೀರಿ ಅದು ತಾತ್ಕಾಲಿಕ. ಈ ಶರೀರ ಬಿಟ್ಟು ಹೋದ ಮೇಲೂ ಸಹಿತ ನಿಮ್ಮ ಆತ್ಮ ಮುಂದಿನ ಜನ್ಮಕ್ಕೆ ಕಂಟಿನ್ಯೂ ಆಗ್ತದಲ್ಲ, ಆ ಆತ್ಮದಲ್ಲಿ ನಿಮ್ಮ ಉನ್ನತಿಯ ಸ್ಥಿತಿ ಏನದಲ್ಲ, ಆ ಔನ್ನತ್ಯದ ಸ್ಥಿತಿ ಶಾಶ್ವತವಾಗಿರ್ತದ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಈ ಜನ್ಮದಾಗ ನಿಮ್ಮ ಅಕೌಂಟ್ನಾಗ 10 ಲಕ್ಷ ರೂಪಾಯಿ ಇಟ್ಟಿರ ಅಂತ ತಿಳ್ಕೊಳ್ರಿ. ಆ ಬ್ಯಾಂಕ್ ಬ್ಯಾಲೆನ್ಸು ಮುಂದಿನ ಜನ್ಮದಾಗ 10 ಲಕ್ಷ ಇರ್ತದ ಗ್ಯಾರಂಟಿ ಅದೇನ್ರಿ? ಇಲ್ಲ. ಆದ್ರ ಇಲ್ಲಿ ಒಂದು ಲಿಸ್ಟ್ ಕೊಟ್ಟಾರ. ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆ ಮಾಡಬೇಕು. ಮತ್ತೇನ್ ಮಾಡಬೇಕು? ವಿವೇಕಿಗಳಾಗಬೇಕು, ವಿರಾಗಿಗಳಾಗಬೇಕು. ಶಮ, ದಮ, ಶ್ರದ್ಧಾ, ಸಮಾಧಾನ, ಉಪರತಿ, ತಿತಿಕ್ಷಾ, ಮುಮುಕ್ಷತ್ವ, ಶ್ರವಣ ಮನನ ನಿಧಿಧ್ಯಾಸನ. ಮತ್ತೆಂಥದು? ತತ್ ಪದಾರ್ಥ ಶೋಧನೆ, ತ್ವಮ್ ಪದಾರ್ಥ ಶೋಧನೆ. ಇವೆಲ್ಲ ಮಾಡ್ತೀವಲ್ಲ, ನಾವು ಈ ಲೀಸ್ಟ್ ಒಳಗ ಯಾವ ಸ್ಟೇಜ್ನಾಗ ಇದೀವಿ? ಶಮ ಮಾಡ ಸ್ಟೇಜ್ನಾಗ ಇದ್ದೆವು. ಮುಂದಿನ ಜನ್ಮಕ್ಕೆ ಶಮ ಕಂಟಿನ್ಯೂ ಆಗ್ತದ. ದಮ ಮಾಡಿನ ಸ್ಟೇಜ್ನಾಗ ಇದ್ದಂದ್ರೆ ದಮ ಕಂಟಿನ್ಯೂ ಆಗ್ತದೆ. ಇಲ್ಲಿ ನಾವು ಎಲ್ಲಿ ಕಂಟಿನ್ಯೂ ಆಗಿವಿ? ಶ್ರವಣ ಮಾಡೋದ್ರ ಕಂಟಿನ್ಯೂ ಆಗಿವಿ. ಮುಮುಕ್ಷುಗಳಾಗಿ ಶ್ರವಣ ಮಾಡುವುದ್ರಾಗ ನಾವು ಕಂಟಿನ್ಯೂವೇಶನ್ ಸಿಕ್ಕದ ನಮಗೆ. ಹಿಂಗ ನಾವು ಈ ಸಾಧನೆಯ ಪಟ್ಟಿ ಒಳಗ ನಾವು ಎಲ್ಲಿ ತನಕ ಏನೇನ್ ಮಾಡೀವಿ ಅದರದು ಕಂಟಿನ್ಯೂವೇಶನ್ ಮಾಡ್ಲಕ್ ಇಲ್ಲಿ ನಾವು ಬಂದಿರ್ತೀವಿ. ಆ ಕಂಟಿನ್ಯೂ ಮಾಡಿ ಅದು ಮುಗಿಸ್ಲಕ್ ಬಂದಿರ್ತೀವಿ. ಶಾಶ್ವತವಾದ ಇಷ್ಟ ಪ್ರಾಪ್ತಿಯಾಗಲಿ, ಶಾಶ್ವತವಾದ ಅನಿಷ್ಟ ನಿವೃತ್ತಿ ಆಗಲಿ ಆ ಸಂಸಾರದಾಗ ಆಗುವುದೇ ಇಲ್ಲ. ಅದಕ್ಕೆ ಶಾಶ್ವತವಾದ ಇಷ್ಟ ಪ್ರಾಪ್ತಿ, ಶಾಶ್ವತವಾದ ಅನಿಷ್ಟ ನಿವೃತ್ತಿಗಾಗಿ ರಾಮಬಾಣ ಯಾವುದು ಅಂತಂದ್ರೆ ಈ ಶ್ರವಣ ಅಂತೇಳಿ ಗುರುಗಳು ಇವತ್ತು ಹೇಳಿದ ಮಾತಿದೆ. ಶಂಕರ ಭಟ್ಟ ಅಗ್ನಿಹೋತ್ರಿಯರು ಹೇಳಿದ ಮಾತಿದೆ ರಾಮಬಾಣ. ಈ ಒಂದು ಶ್ರವಣದಿಂದ ಏನಾಗ್ತದಂತಂದ್ರ ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ ಶಾಶ್ವತವಾಗಿ ಆಗಿಬಿಡುತ್ತದೆ ಅಂತ ಗುರುವಿನ ಭರವಸೆ. ಈ ಬುಕ್ನಾಗ ಬರೆದ್ಬಿಟ್ಟಾರ.
ಏನ್ ಹೇಳ್ಯಾರ? ಇದಕ್ಕಿಂತ ಮುಂದುವರೆದ ಒಂದು ವಾಕ್ಯ ಹೇಳ್ಯಾರ. ಪ್ರತಿಯೊಂದು ವಾಕ್ಯನೂ ಹಂಗೆ ಇರ್ತಾವ. ಮುಂದೆ ಪಡೆಯಬೇಕಾದದ್ದು ಏನೂ ಇಲ್ಲ, ಮತ್ತೆ ಕಳ್ಕೋಬೇಕಾಗಿದ್ದು ಏನೂ ಇಲ್ಲ. ಅಂತ ಸ್ಥಿತಿ ಪ್ರಾಪ್ತಿ ಆಗ್ತದೆ ಈ ಶ್ರವಣದಿಂದ ಅಂತ ಹೇಳ್ತಾರೆ. ಶ್ರವಣದ ಮಹತ್ವ ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ನಾವು ಎಷ್ಟು ಕಾಲ ಎಷ್ಟು ಜನ್ಮ ತೆಗೆದುಕೊಂಡು ಏನೇನು ಮಾಡಿದರೂ ಶಾಶ್ವತವಾದ ಇಷ್ಟ ಪ್ರಾಪ್ತಿಯಾಗಲಿ ಅನಿಷ್ಟ ನಿವೃತ್ತಿ ಆಗುವುದೇ ಇಲ್ಲ. ಅದಕ್ಕಾಗಿ ಇದು ಅಂತಂದ್ರೆ ಶ್ರವಣ. ಆಧ್ಯಾತ್ಮ ಗುರುವಿನ ಹತ್ರ ಹೋಗಿ ಕುಳಿತು ಕೇಳಿದ್ದು ಅದೇನದ, ಇದು ರಾಮಬಾಣ ಉಪಾಯ. ಇದರಿಂದ ನಿನಗೆ ಇಷ್ಟ ಪ್ರಾಪ್ತಿ ಹಾಗೂ ಅನಿಷ್ಟ ನಿವೃತ್ತಿ ಶಾಶ್ವತವಾಗಿ ಆಗಿಬಿಡುತ್ತದೆ. ಮುಂದೆ ಪಡೆಯಬೇಕಾದದ್ದು ಅಥವಾ ಕಳೆದುಕೊಳ್ಳಬೇಕಾದದ್ದು ಏನೇನು ಉಳಿಯುವುದೇ ಇಲ್ಲ. ಆದ್ದರಿಂದಲೇ ಈ ಶಾಸ್ತ್ರಕ್ಕೆ ಮಹತ್ವ, ಈ ಶ್ರವಣಕ್ಕೆ ಮಹತ್ವ, ಶಾಸ್ತ್ರಕ್ಕೆ ಮಹತ್ವ. ಈ ಶಾಸ್ತ್ರಜ್ಞಾನಕ್ಕೆ ಬಂದು ಮುಟ್ಟಬೇಕಾದ್ರೆ ಎಷ್ಟೋ ಜನ್ಮ ತಗೋತದತ್ ಮನುಷ್ಯ. ಒಂದೇ ಸಲ ಬಂದು ಶಾಸ್ತ್ರಜ್ಞಾನದಾಗ ಕೂತೀನಿ ಅಂತಂದ್ರೆ ಕೇಳಕ್ ಬರಂಗಿಲ್ಲ, ಎದ್ದೋಡಗಂಗ ಆತಿರ್ತು. ಇಲ್ಲಿಗೆ ಬಂದು ಕುಂತು ಕೇಳಕ್ಕೆ ಸಮಾಧಾನ ಸಿಕ್ಕದಂತಂದ್ರ ಹಿಂದೆ ಎಷ್ಟೋ ಜನ್ಮ ಇದು ಶ್ರವಣ ಮಾಡಿ 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 ಬಂದದಕ್ಕೆ ಇಲ್ಲಿ ನಮಗೆ ಸಮಾಧಾನ ಸಿಗ್ಲಕತ್ತ. ಮತ್ತಿದ್ರ ಮುಂದಿನ ಭಾಗ ನಾಳೆ ನೋಡೋಣ. ಸಾಕಲ್ಲ ಇಷ್ಟು. ಸ್ವಚ್ಛ ತಿಳಿತಲ್ರಿ ಶ್ರವಣದ ಮಹತ್ವ. ಮುಕ್ತಿ ಮೋಕ್ಷ ಗೊತ್ತಾಯ್ತರ? ಮುಕ್ತಿ ಅಂದ್ರ ಪಾಪ ಪುಣ್ಯಗಳಿಗೆ ಸಂಬಂಧಪಟ್ಟದ್ದು. ಮೋಕ್ಷ ಅಜ್ಞಾನ ಜ್ಞಾನ ಅಥವಾ ಅರಿವು ಮರೆವುಗಳಿಗೆ ಸಂಬಂಧಪಟ್ಟದ್ದು. ಮುಕ್ತಿ ಕಾಲಾಧೀನ ಇದ್ದದ್ದು ಕಾಲಾತೀತ ಆಗೋದಕ್ಕ ಮೋಕ್ಷ ಅಂತಾರ. ಕಾಲಾಧೀನವಾಗಿದ್ದೇ ನಾವು ಟೆಂಪರರಿ ಬಿಡುಗಡೆ ಹೊಂದುತ್ತೀವಲ್ಲ, ಅದು ಮುಕ್ತಿ. ಕಾಲಾತೀತ ಆದ್ರೆ ಮೋಕ್ಷ. ಮತ್ತಾರೇನ್ ಹೇಳ್ಬೇಕ? ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. 6 ಗಂಟೆ ಆಯ್ತು. ಓದೋದ್ ಮತ್ ನಾಳೆ ನೋಡೋಣ. ನಾಳೆ ಏನದರ? ಏನಿಲ್ಲಲ್ಲ. ನಾಳೆ ಶುಕ್ರವಾರಂದ ಏನದಲ್ಲ, ಲಿಂಗ ಪೂಜಾ ವಿಧಾನ. ಆಯ್ತು, ನಾಳೆ ಮಾಡೋಣ. ಓಕೆ. ಶರಣ ಶರಣಾರ್ಥಿ ಎಲ್ಲರಿಗೂ. ಚಂದ್ರೋದಯ ನಾಳೆ. ಇವತ್ತು ವಿಚಾರ ಸಾಗರ ಆಯ್ತು, ನಾಳೆ ವಿಚಾರ ಚಂದ್ರೋದಯ. ವಿಚಾರ ಸಾಗರದ ಗುರುಗಳಿಂದ ಬೋಧನೆ. ರಾತ್ರಿ ಇದು ಹೇಳ್ತಾರಲ್ರಿ ಅವ್ರು, ಇದಾವುದು ಇವತ್ತು ಭಾಗವತ ಎಷ್ಟು? 8:30 ರೀ? 8:45. ಆಯ್ತು, ಬರ್ತೀನಿ, ನಾನು ಬರ್ತೀನಿ. ನಿನ್ನೆ ನಾ ಹೇಳಿದ ವಿಷಯ ಏನಾರ ಉಪಯೋಗ ಆಯ್ತಾ ಭಾಗವತಕ್ಕೆ ಸಂಬಂಧಪಟ್ಟದ್ದು? ನಾನು ಒಂದಿಟ್ಟು ಸರ್ಕಸ್ ಮಾಡ್ಲಕತ್ತೀನಿ ಅದ್ರಾಗ.